ನಮಸ್ಕಾರ. ಡೆತ್ ಪಾಲಿಟಿಕ್ಸ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಭಾಸ್ಕರ್. ಈ ಡೆತ್ ಪಾಲಿಟಿಕ್ಸ್ ಏನಿದೆಯಲ್ಲ, ಕ್ರಮೇಣ ಡೆಡ್ ಪಾಲಿಟಿಕ್ಸ್ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಆ ರೀತಿಯ ಒಂದಷ್ಟು ಚರ್ಚೆಗಳು ಈಗ ನಡೀತಾ ಇದೆ ರಾಜ್ಯಾದ್ಯಂತ. RCB 17 ವರ್ಷ ನಿರಂತರ ಹೋರಾಟದಿಂದ ಕೊನೆಗೂ 18ನೇ ವರ್ಷದ ಈ ಸಂದರ್ಭದಲ್ಲಿ RCB ಕಪ್ ಗೆದ್ದಿತ್ತು. ಈ ಸರಿ ಕಪ್ ನಮ್ಮದೇ ಅಂತ ಹೇಳಿ ವಿಜೃಂಭಣೆ ಕೂಡ ಆಯಿತು. ಆ ವಿಜೃಂಭಣೆ ಸಾವಿನ ಸೂತಕದ ಮನೆಯಾಗಿ ಬೆಂಗಳೂರು ರಾಜಧಾನಿ ಕಂಡು ಬಂತು. ಸೊ ಈ ನಿಟ್ಟಿನಲ್ಲಿ ಸಂಭ್ರಮಾಚರಣೆ ವಿಜೃಂಭಣೆಗೆ ಬಂದಂಥ ಫ್ಯಾನ್ಸ್ ದಾರುಣವಾಗಿ ಸಾವನ್ನಪ್ಪಿದ್ರು. ಇದರ ಹೊಣೆಗಾರಿಕೆ ಯಾರದ್ದು ಅಂತ ಪ್ರಶ್ನೆಗಳು ಎದ್ದಿತ್ತು. ಸರ್ಕಾರ ಸಮರ್ಥಿಸಿಕೊಳ್ತಾ ಇತ್ತು. ಅಧಿಕಾರಿ ವರ್ಗವನ್ನು ಈಗ ಮೂಲೆ ಗುಂಪು ಮಾಡ್ತಾ ಇದೆ. ನಿನ್ನೆ ಒಂದು 5 ಜನ ಅಧಿಕಾರಿಗಳ ತಲೆದಂಡ ಆಗಿದೆ. ಇವತ್ತು ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಆಗಿರುವಂಥ ಗೋವಿಂದರಾಜು ಅವರು ಹಾಗೂ ಗುಪ್ತಚರ ಇಲಾಖೆಯ ADGP ಅಧಿಕಾರಿ ಆಗಿರುವಂಥ ಹೇಮಂತ್ ನಿಂಬಾಳ್ಕರ್ ಇಬ್ಬರು ಇವತ್ತು ಅಧಿಕಾರದಿಂದ ತಲೆದಂಡ ಆಗಿದ್ದಾರೆ, ಸಸ್ಪೆಂಡ್ ಆಗಿದ್ದಾರೆ. ಇವ್ರನ್ನ ವರ್ಗಾವಣೆ ಮಾಡಲಾಗಿದೆ, ಹೇಮಂತ್ ನಿಂಬಾಳ್ಕರ್ ಅವರನ್ನು ಮತ್ತು ಮುಖ್ಯಮಂತ್ರಿ ಆಪ್ತ ಕಾರ್ಯದರ್ಶಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ಅವ್ರನ್ನ ಅಧಿಕಾರದಿಂದ ದೂರ ಇಡಲಾಗಿದೆ. ಉಳಿದಂತೆ 5 ಅಧಿಕಾರಿಗಳಿಗೂ ಕೂಡ ಅಮಾನತು ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಲಾಯ್ತಾ? ಸರ್ಕಾರ ಎಡವಟ್ಟು ಮಾಡ್ತಾ ಇದೆಯಾ? ಎಡವಟ್ಟಿನ ಮೇಲೆ ಎಡವಟ್ಟು ಮಾಡ್ತಾ ಇದೆಯಾ? ಏನು ಮಾಡ್ತಾ ಇದೆ ಹಾಗಾದರೆ? ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರುವಂಥ ದಯಾನಂದ್ ಅವರ ಏನು ಅಮಾನತಿದೆ ಅದು ಇಡೀ ರಾಜ್ಯಾದ್ಯಂತ ಹಲವರನ್ನ ಪ್ರಶ್ನೆ ಮಾಡುವಂತೆ ಮಾಡಿದೆ. ಒಬ್ಬ ದಕ್ಷ ಆಡಳಿತ ಕೊಟ್ಟಂತ ಅಧಿಕಾರಿಯ ಸಸ್ಪೆಂಡ್ ಆಗಿದೆ ಈ ವಿಚಾರದಲ್ಲಿ ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಚರ್ಚೆನ ನಾವು ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಭಾಗಿಯಾಗಿರ್ತಾರೆ JDS ವಕ್ತಾರರಾಗಿ ನಮ್ಮ ಜೊತೆ ಸೈಯದ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. BJP ವಕ್ತಾರರಾಗಿ ಸನತ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರು ಈ ಕಾರ್ಯಕ್ರಮದಲ್ಲಿ ಹಾಜರಾಗಿರಬೇಕಾಗಿತ್ತು, ಆದರೆ ಅವರು ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಗೊತ್ತಿಲ್ಲ ಯಾಕೆ, ಏನು, ಎತ್ತ ಅಂತ. ನಿಮಗೂ ಕೂಡ ಏನಿರಬಹುದು ಅನ್ನುವಂಥ, ಯಾಕೆ ಅಂತರವನ್ನು ಕಾಯ್ದುಕೊಂಡಿರಬಹುದು ಅನ್ನುವಂಥ ಒಂದು ಸಣ್ಣ ಸುಳಿವು ಸಿಗಬಹುದು. ನಾವು ಅದನ್ನು ಮುಕ್ತವಾಗಿ ಮಾತಾಡಿ ಹೇಳಬೇಕಾದ ಅವಶ್ಯಕತೆ ಕೂಡ ಇಲ್ಲ ಸದ್ಯಕ್ಕೆ. ಇವತ್ತು ಅಧಿಕಾರಿಗಳ ಅಮಾನತ್ತಾಗಿದೆ. ಈ ಹಿಂದೆ ಇಂಥ ಘಟನೆಗಳು ಆಗಿದ್ದಿಲ್ಲ. ಕೆಲವು ಘಟನೆಗಳಲ್ಲಿ ಅಧಿಕಾರಿಗಳನ್ನು ಅಮಾನತು ಮಾಡಿ ಸರ್ಕಾರ ಸೇಫ್ ಗೇಮ್ ಪ್ಲೇ ಮಾಡ್ತಾ ಇದೆ. ರೈಟ್ ನಾವು ಈ ಸಿಚುವೇಶನಲ್ಲೂ ಕೂಡ ಸರ್ಕಾರ ಸೇಫ್ ಗೇಮ್ ಪ್ಲೇ ಮಾಡ್ತಾ ಇದೆಯಾ? ಆ್ಯಂಡ್ ಈ ಘಟನೆ ಏನಿದೆ ಇದು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಹಾಗೂ ರಾಜ್ಯದ ಜನತೆಗೆ ಬಹಳ ಮುಖ್ಯವಾಗಿ ಒಂದು ಅನುಭವದ ಪಾಠವನ್ನು ಮಾಡಿದೆ. ಹೇಗೆ ಇಂಥ ಕಾರ್ಯಕ್ರಮಗಳು ಆಯೋಜನೆ ಮಾಡಬೇಕು ಅಥವಾ ಇಂಥ ಕಾರ್ಯಕ್ರಮಗಳಿಗೆ ಜನ ಹೇಗೆ ಸೇರ್ತಾರೆ, ಸೇರಿದಾಗ ಏನು ಅನಾಹುತ ಆಗಬಹುದು, ಮುನ್ನೆಚ್ಚರಿಕೆ ಕ್ರಮಗಳಿಲ್ಲ ಅಂದರೆ ಏನಾಗಬಹುದು, ಎಲ್ಲ ವಿಚಾರವನ್ನು ನಾವು ಇವತ್ತು ಮಾತನಾಡ್ತಾ ಹೋಗೋಣ. ಮತ್ತು ಇಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ, ಪೋಷಕರು ಮಕ್ಕಳನ್ನು ಕಳಿಸ್ಕೊಟ್ಟಿದ್ದಾರೆ, ಪೋಷಕರು ಜೊತೆಗೆ ಬಂದಿದ್ದಾರೆ ಕೆಲವರು. ಅಂಥ ಸಂದರ್ಭದಲ್ಲಿ ಆ ವಾತಾವರಣವನ್ನು ನೋಡಿ ಒಂದಷ್ಟು ಜನರು ಎಚ್ಚೆತ್ತುಕೊಳ್ಬಹುದಾಗಿತ್ತು. ಮತ್ತು ಇದೆಲ್ಲದರ ನಡುವೆ ಆ ಘಟನೆಗಳ ವಿಜುವಲ್ಸನ್ನು ತಾವು ಕಳೆದ ಕೆಲವು ದಿನಗಳಿಂದಲೂ ಕೂಡ ರಾಜ್ಯದ ಜನತೆ ಗಮನಿಸ್ತಾ ಇದ್ದೀರಿ. ಅದರಲ್ಲಿ ಬಹುತೇಕ ಕೆಲವರು ಅಲ್ಲಿ ನೆರೆದಿದ್ದಂಥ ಜನರು ಯಾರು ಅಸ್ವಸ್ಥಗೊಂಡು ಸಾವಿನ ದವಡೆಗೆ ಸೇರ್ತಾ ಇದ್ದಾರೆ ಅಂಥವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ಸಾರ್ವಜನಿಕರ ಒಂದು ಕೊಡುಗೆಗಿಂತ ಹೆಚ್ಚಾಗಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಕೊಡುಗೆ ಇತ್ತು. ಸಾಕಷ್ಟು ಪೊಲೀಸರು ಉಸಿರು ನಿಲ್ಲಿಸುವಂಥ ಸಂದರ್ಭದಲ್ಲಿದ್ದಂಥವ್ರನ್ನ ತಮ್ಮ 2 ಕೈಗಳಲ್ಲಿ ಎತ್ಕೊಂಡು ಹೋಗಿ ಆಂಬ್ಯುಲೆನ್ಸ್ ಅಂತ ಕೂಗಾಡಿ ಕರ್ಕೊಂಡು ಹೋಗಿ ಅವ್ರನ್ನ ರಕ್ಷಣೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಪೊಲೀಸ್ ಇಲಾಖೆಯವರು. ಆದರೆ ಏನಾಯಿತು ಅಂತಂದರೆ ಇಲ್ಲಿ ಇಲಾಖೆಯ ಅಧಿಕಾರಿಗಳನ್ನೇ ಸಸ್ಪೆಂಡ್ ಮಾಡಿರೋದು ಏಕೆ ಅನ್ನುವಂಥ ಪ್ರಶ್ನೆ ಯಾಕೆ ಉದ್ಭವ ಆಗ್ತಾ ಇದೆ ಅಂತಂದರೆ ಇಲಾಖೆ ಇದಕ್ಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಮುಖ್ಯವಾಗಿ ನಾವು ಇಂಥದ್ದೊಂದು ವಿಜೃಂಭಣೆ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತೇಳಿ, RCB ವಿಕ್ಟರಿ ಪರೇಡನ್ನು ಮಾಡ್ತೀವಿ ಅಂತೇಳಿ RCBಯ ಮ್ಯಾನೇಜ್ಮೆಂಟ್ ಹೋಗಿ ಪೊಲೀಸರನ್ನು ಪರ್ಮಿಷನ್ ಕೇಳಿದಾಗ ಪೊಲೀಸರು ಕೆಲವು ಸಮಯ ನಮಗೆ ಟೈಮ್ ಕೊಡಿ, ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತೀವಿ, ಸಿದ್ಧತೆ ನಂತರ ಬೇಕಾದರೆ ನೀವು ವಿಜೃಂಭಣೆಯನ್ನು ಮಾಡಿ ಅಂತ ಹೇಳಿತ್ತು. ಆದರೂ RCB ಮ್ಯಾನೇಜ್ಮೆಂಟ್ ಇದ್ಯಾವುದಕ್ಕೂ ಕಿವಿಗೊಟ್ಟಿರಲಿಲ್ಲ. ಸೊ ಹೀಗಾಗಿ RCB ಮ್ಯಾನೇಜ್ಮೆಂಟ್ ಕಾರ್ಯಕ್ರಮ ಆಯೋಜನೆ ಮಾಡುತ್ತೆ, ಸರ್ಕಾರವೂ ಕೂಡ ಅದಕ್ಕೆ ಪರೋಕ್ಷನೋ ಪ್ರತ್ಯಕ್ಷನೋ ಬೆಂಬಲ ಕೊಟ್ಟುಬಿಟ್ಟಿರುತ್ತೆ. ಅದು ಗೊತ್ತಿಲ್ಲ, ಅಧಿಕೃತ ಆಗಬೇಕು. ಒಂದು ವಿಚಾರಣೆ ನಡೀತಾ ಇದೆ, ತನಿಖೆ ನಡೀತಾ ಇದೆ. ತನಿಖೆ ನಂತರ ಎಲ್ಲ ಮಾಹಿತಿ ಕೂಡ ಬಹಿರಂಗ ಆಗುತ್ತೆ. ಅದನ್ನು ಆಮೇಲೆ ಮಾತಾಡೋಣ, ತನಿಖೆಯ ನಂತರ ಮಾತಾಡೋಣ, ತನಿಖೆ ವರದಿ ಬರಲಿ.
ಬಟ್ ಅದಕ್ಕೂ ಮುಂಚೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರು ಕೂಡ, ಒಂದು ಪೊಲೀಸ್ ಇಲಾಖೆ ನಮಗೊಂದು ಸ್ವಲ್ಪ ಸಮಯ ಕೊಡಿ ಅಂತ ಕೇಳಿದ್ರು ಕೂಡ ಸಮಯವೂ ಕೊಡದೆ ಈ ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡಿ 11 ಜನರ ಸಾವಿಗೆ ಕಾರಣವಾಗಿರುವಂತ RCB ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಆ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ DNA ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಏನಿತ್ತು ಅದು, ಅದರ ಸೇರಿದಂತೆ KSCA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕೂಡ ಇದರಲ್ಲಿ ಭಾಗಿಯಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು KSCA ಮತ್ತು RCB ಮ್ಯಾನೇಜ್ಮೆಂಟ್ನ ಕೆಲವು ಅಧಿಕಾರಿಗಳನ್ನು ಬಂಧಿಸಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ, ನ್ಯಾಯಾಂಗ ಬಂಧನಕ್ಕೂ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಕೆಲವರು ಇವತ್ತು ಕೋರ್ಟ್ಗೆ ಹೋಗಿ ಏನು ನಮ್ಮ ಮೇಲೆ FIR ಆಗಿದೆ, ಇದನ್ನ ತಡಿಬೇಕು ಅಂತ ಕೂಡ ಕೋರಿದ್ದಾರೆ. ಆ ವಿಚಾರಣೆ ಕೂಡ ನಡೆದಿದೆ. ಎಲ್ಲ ವಿಚಾರಗಳನ್ನು ಇವತ್ತು ನಾವು ಚರ್ಚೆಗೆ ತಗೊಳ್ಳೋಣ. ಮೊದಲನೇದಾಗಿ ಸನತ್ ಅವರು ನಮ್ಮ ಜೊತೆ ಇದ್ದಾರೆ. ಸನತ್ ಅವ್ರ ಹತ್ರ ಮಾತಾಡಿಸ್ತೇನೆ. 5 ಜನ ಅಧಿಕಾರಿಗಳನ್ನ ಸನತ್ ಅವರೇ ಇಲ್ಲಿ ಸಸ್ಪೆಂಡ್ ಅವ್ರನ್ನ ವರ್ಗಾವಣೆ ಮಾಡಲಾಗಿದೆ, ಕೆಲವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ. ಮತ್ತೆ ಈ ಕಡೆ ADGP ಅಧಿಕಾರಿಯನ್ನು ಕೂಡ ವರ್ಗಾವಣೆ ಮಾಡಿದ್ದಾರೆ ಗುಪ್ತಚರ ಇಲಾಖೆ, ಮತ್ತು ಒಂದ್ ಕಡೆ ರಾಜಕೀಯ ಮುಖ್ಯ ಕಾರ್ಯದರ್ಶಿಗಳನ್ನು ಕೂಡ ವಜಾಗೊಳಿಸಿದ್ದಾರೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಸೇಫ್ ಗೇಮ್ ಪ್ಲೇ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆಯಾ, ಅಥವಾ ಹೊಣೆಗಾರಿಕೆಯನ್ನ ಅವರ ತಲೆ ಕಟ್ಟಿದೆ ಅಂತ ಅನಿಸ್ತಾ ಇದೆಯಾ, ಅಥವಾ ನೈತಿಕವಾಗಿ ಏನ್ ಕೆಲಸ ಮಾಡಬೇಕು ಅದನ್ನ ಸರ್ಕಾರ ಮಾಡಿದೆ ಅನಿಸ್ತಾ ಇದೆಯಾ? ನಾನು ಫಸ್ಟು ಈ ವಿಚಾರದಲ್ಲಿ ಮಾತಾಡ್ಬೇಕಾದ್ರೆ ಮುಂಚೆ ಹಿಸ್ಟ್ರಿ ಏನಿದೆ ಅಂತ ಒಂಚೂರು ಹೇಳ್ಕೊಂಡು ಮುಂದೆ ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ, ಬೆಂಗಳೂರಿನ ಜಕ್ಕನಾಯಕನ ಕೆರೆಯಲ್ಲಿ 1981ರಲ್ಲಿ ಮೊದಲ ಕಾಲ್ ತುಳಿತ, ಕಂಡು ಕೇಳರಿಯದ ಕಾಲ್ ತುಳಿತ ಆಗಿರ್ತಕ್ಕಂಥದ್ದಲ್ಲಿ ಆ ಸಂದರ್ಭದಲ್ಲಿ 92 ಮಂದಿ ಸಾವನ್ನಪ್ಪಿದ್ರು. ಅದರ ನಂತರ 300 ಮಂದಿಗೆ ಸುಟ್ಟು ಗಾಯಗಳಾಗಿತ್ತು. ಯಾಕೆಂದ್ರೆ ಶಾರ್ಟ್ ಸರ್ಕ್ಯೂಟ್ ಇಂದ ಅಲ್ಲಾಗಿರ್ತಕ್ಕಂಥದ್ದು. ಅಲ್ಲಿಗೆ ಇದು ವೀನಸ್ ಸರ್ಕಸ್ ಪ್ರದರ್ಶನ ನಡೀತಾ ಇತ್ತು ಅಂತ ಸಂದರ್ಭದಲ್ಲಿ ಆಗಿರ್ತಕ್ಕಂಥ. ಅದಾದ್ಮೇಲೆ 2016ರವರೆಗೂ ಸಮೇತ ನಮ್ಮ ರಾಜ್ಯದಲ್ಲಿ ಇಂಥ ಘಟನೆಗಳು ಇದಾಗಲಿಲ್ಲ. ಆದರೆ 2016 ಬೆಂಗಳೂರಿನ ಜಂಬೂ ಬಜಾರ್ನಲ್ಲಿ APK ಕನ್ವೆನ್ಷನ್ ಸೆಂಟರಲ್ಲಿ ರೇಷನ್ ಟೋಕನ್ ನೀಡುವ ವೇಳೆ ಒಂದು ಇದಾಯಿತು. ಆ ಸಂದರ್ಭದಲ್ಲೂ ಸಮೇತ ಒಬ್ಬ ಸಾವನ್ನಪ್ತಾನೆ. ಇದಾದ ನಂತರ 2024ರಲ್ಲಿ ವಿಜಯಪುರದ ಲಾಂಛಣ್ಯ ಗ್ರಾಮದಲ್ಲಿ ಸಿದ್ಧಲಿಂಗ ಮಹಾರಾಜರ ರಥೋತ್ಸವ ಸಂದರ್ಭದಲ್ಲಿ ಕಾಲ್ ತುಳಿತ ಆಗುತ್ತೆ. 2 ದಿನ ಕಾಲ್ ತುಳಿತ ಆಗುತ್ತೆ. ಫಸ್ಟ್ ದಿನ ಏನೂ ಆಗೋದಿಲ್ಲ, 2ನೇ ದಿನ 3 ಜನ ಸಾವನ್ನಪ್ತಾರೆ. ಇದಾದ ನಂತರದಲ್ಲಿ ರಾಜಕೀಯ ಈಗ ಇವ್ರದ್ದು ಏನು ಇಲ್ಲಿ ನಡೀತಾ ಇದೆ ಅಂತ ಬರ್ತೀನಿ. ವಾಸ್ತವ ಯಾಕೆಂದ್ರೆ ಸ್ವಲ್ಪ ಹಿಸ್ಟ್ರಿ ಗೊತ್ತಿರಲಿ, ಹಿಂದೆ ಯಾವಾಗ ಅಂದರೆ ನಮ್ಮ ರಾಜ್ಯದಲ್ಲಿ ಕಾಲ್ ತುಳಿದ ಆದವಾಗೆಲ್ಲ ಅಧಿಕಾರದಲ್ಲಿ ಇವರೇ ಇದ್ರು. ಅದು ಒಂದು ಪಾಯಿಂಟ್. ನೆಕ್ಸ್ಟ್ ನಾನು ಮೇಯ್ನಾಗಿ ನಾನು ಇದಕ್ಕೆ ಹೋಗಿ ಬರ್ತೀನಿ, ಯಾಕೆ ತಲೆದಂಡ ಅದು ಇದು ಅದೆಲ್ಲ ನೆಕ್ಸ್ಟ್. ಆದರೆ ಇದು ಒಂದು ನಾವು ಅರ್ಥ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಫಂಡಮೆಂಟಲ್ ಮಿಸ್ಟೇಕ್ ಇದು ಫ್ರಾಂಚೈಸಿ ಕ್ರಿಕೆಟ್. ಇದರಲ್ಲಿ RCBಯ ಇಷ್ಟು ವೈಭವೀಕರಣ ಮಾಡುವಂಥದ್ದು ಇರಲಿಲ್ಲ. ನಾನು ಒಂದು ಹೇಳ್ಬಿಡ್ತೀನಿ, ಇಲ್ಲಿ ಯಾರು ನೋಡ್ತಾ ಇರೋರು, ನಾನು RCB ಫ್ಯಾನು, ಅದ್ರ ಬಗ್ಗೆ ನಾನು ಮಾತಾಡಲ್ಲ. RCB 18 ವರ್ಷದ ನಂತರ ಯಾವಾಗ ಕಪ್ಪನ್ನು ಗೆಲ್ತೋ ಎಮೋಷನ್ ಆದಂಥ ನಾನು ಒಬ್ಬ, ಭಾವನಾತ್ಮಕವಾಗಿ ಅದ್ರ ಬಗ್ಗೆ ಸ್ಪಂದಿಸ್ತೋನು ನಾನು ಒಬ್ಬ. ಆಯ್ತಾ, RCB ಕಪ್ ಗೆತ್ತು, ವಿರಾಟ್ ಕೊಹ್ಲಿ 18 ವರ್ಷದ ಕನಸು ನೆನಸಾಯ್ತು, ಅದೆಲ್ಲದೂ ಓಕೆ, ಸೆಕೆಂಡ್ ಬಿಟ್ಬಿಡಿ. ಇಲ್ಲಿ ರಾಜ್ಯ ಸರ್ಕಾರ ಈ ಏನು ಎಮೋಷನ್ ಇತ್ತಲ್ಲ, ಈ ಎಮೋಷನ್ನ ಕ್ಯಾರಿ ಫಾರ್ವರ್ಡ್ ಮಾಡಕ್ಕೆ ಹೋಯ್ತು. ಅದ್ರದ್ದು ಮೈಲೇಜನ್ನು ತಗೊಳಕ್ ಹೋಯ್ತು ರಾಜ್ಯ ಸರ್ಕಾರ. ಆ ಮೈಲೇಜನ್ನು ತಗೊಳ್ಳುವಂಥ ಆತುರದಲ್ಲಿ ಮುಂದೆ ಆಗಬಹುದಾದಂಥ ಅನಾಹುತಗಳು. ನಾನು ನಿಜವಾಗ್ಲೂ ಒಂದು ಹೇಳ್ತೀನಿ, ನಾನು 6th ಸೆನ್ಸ್ ಅನ್ನೋದು ನಂಗೆ ಯಾರೋ ಒಬ್ರು ಫೋನ್ ಮಾಡಿದ್ರು, ಸನತ್ ಟಿಕೆಟ್ ಅನ್ನ ಸಿಗುತ್ತಾ ಹೋಗ್ಲಿಕ್ಕೆ, ಟಿಕೆಟ್ ಅಂತ ಏನೋ ಹೇಳ್ತಾ ಇದ್ದಾರೆ ಅಂತ. ಅದಕ್ಕೆ ನಾನು ಹೇಳಿದೆ, ಬೇಡಪ್ಪ ಮನೇಲಿರು. ನಾನು ಇದನ್ನೇ ಹೇಳಿರೋದು, ಬೇಡಪ್ಪ, ಏನೋ ನಂಗೆ ಯಾಕೋ 6th ಸೆನ್ಸ್ ಹೊಡಿತಾ ಇದೆ, ಏನೋ ಅನಾಹುತ ಆಗ್ಬೋದು. ಯಾಕೆಂದ್ರೆ ಆ ಜಾಗ ನನಗೆ ಗೊತ್ತಿದೆ. ಈ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕೆಲವೊಂದು ಸತಿ ನಾವು ಡಿಬೇಟ್ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ RCB ಮ್ಯಾಚ್ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ನಾನು ಆ ಜಾಗವನ್ನು ನೋಡಿದ್ದೀನಿ. ಎಷ್ಟು ಹೊತ್ತು ನಾನು ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೀನಿ ನನಗೆ ಗೊತ್ತಿದೆ, ಅದರ ಅನುಭವ ಇದೆ. ಆ ರೋಡ್ಗಳೆಲ್ಲ ಹೇಗಿದಾವೆ ಅನ್ನೋದು ನನಗೆ ಗೊತ್ತಿದೆ. ಅದಕ್ಕೋಸ್ಕರ ನಾನು ಹೇಳಿದೆ ಈ ರೀತಿ ಬೇಡಪ್ಪ ಅಂತ. ಇನ್ನು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರೆ, ನೋಡಿ, ನೀವು ನಮ್ಮ ರಾಜ್ಯದಿಂದ ನಾವೇನು ಕಾಂಗ್ರೆಸ್ಸಿನ ಅಧ್ಯಕ್ಷರು ಅಂತ ಹೇಳಿ ನಾವು ಇಲ್ಲಿಂದ ಕಳಿಸ್ಕೊಟ್ಟಿದ್ದೀವಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು, ಶ್ರೀಯುತ ಅವರ ಮಗ ಪ್ರಿಯಾಂಕ್ ಖರ್ಗೆ ಅವರು, ಸಾಂತ್ವನಕ್ಕಾದ್ರೂ ಒಂದು ಮಾತನ್ನ, ಒಂದು ಕರ್ನಾಟಕದ ಜನರ ಬಗ್ಗೆ ಒಂದು ಸಾಂತ್ವನಕ್ಕೆ, ಈ 11 ಜನ ಸಾವಾಗಿದೆ, ಸಾಂತ್ವನಕ್ಕಾದ್ರೂ ಒಂದು ಟ್ವೀಟ್ ಮಾಡಿದ್ರ ಸರ್? ನೋಡಿ ಸರ್, ತೆಗೆದು ನೋಡಿ, ಅವರೆಲ್ಲರೂ ಒಂದು ಟ್ವೀಟ್ ಮಾಡಿದಾರೆ, ನಾನು ತೆಗೆದು ನೋಡಿದ್ದೀನಿ. ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಇದ್ದಾಗ ಭಿಕ್ಷೆ ಬಂದ್ ಮಾಡ್ತಿರಲ್ಲ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಪ್ರಿಯಾಂಕಾ ಗಾಂಧಿ ಇಡೀ ಫ್ಯಾಮಿಲಿ ಬಂದ್ ಕೂರುತ್ತಲ್ಲ, ಬಂದ್ರೆ ಇಲ್ಲಿ 11 ಜನರ ಸಾವಾಗಿದೆ ಅಂತ ಸಂದರ್ಭದಲ್ಲಿ ವಿಜಯೋತ್ಸವಕ್ಕೆ. ಇನ್ನು ಸರ್ ನನಗೆ ಬೇಜಾರಾಗ್ತಾ ಇರೋದು ಇದಲ್ಲ, ಆ ಜನಗಳು ಮರ ಹತ್ತಿದ್ದಾರೆ. ಇನ್ನೊಂದು, ಆ ಜನಗಳು ಆ ವಿಧಾನಸೌಧ ಎದುರುಗಡೆ ಆ ಬ್ಯಾರಿಕೇಡ್ ನ ಮುಗ್ದಿದ್ದಾರೆ. ಯಾಕೆ ಅವರೆಲ್ಲ ಅಷ್ಟೆಲ್ಲ ಆಕ್ರೋಶಗೊಂಡ್ರು ಗೊತ್ತಾ ನಿಮ್ಗೆ? ವಿಚಾರ ಏನ್ ಗೊತ್ತಾ? ಆ ರಾಹುಲ್ ಗಾಂಧಿ ಬಾಲಿಶ ಹೇಳಿಕೆ ಕೊಡ್ತಾರೆ. LOP ಆಗಿರ್ತಕ್ಕಂಥವ್ರು ಬಾಲಿಶ ಹೇಳಿಕೆನ ಕೊಡ್ತಾರೆ. ಏನ್ ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಾ ಸರ್ ಅವರು? ಇದರಲ್ಲಿ ಯಾವುದು ಮಹಾಕುಂಭದಲ್ಲಿ ಇದಾದವಾಗ ಸ್ಟ್ಯಾಂಪೇಡ್ ಆದವಾಗ ಏನ್ ಕೊಟ್ಟಿದ್ದಾರೆ ಗೊತ್ತಾ? VVIP ಸಂಸ್ಕೃತಿ ಅಂತ ಈ ರೀತಿಯ ಪರಿಸ್ಥಿತಿ ಉದ್ಭವಿಸಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲೇ ನಡೆದಿರೋದು
ಇಲ್ಲೇನ್ ನಡೆದಿರೋದು ಹೇಳಿ? ಸಿದ್ದರಾಮಯ್ಯ ಅವರ ಮೊಮ್ಮಗ ಹೇಗೆ ಬಂದ್ರು ಸರ್ಕಾರದ ಅಧಿಕೃತ ಕಾರ್ಯಕ್ರಮದಲ್ಲಿ? ಹೇಗೆ ಬಂದ್ರು? ಸೌಮ್ಯ ರೆಡ್ಡಿ ಅಧಿಕೃತ ಕಾರ್ಯಕ್ರಮದಲ್ಲಿ ಹೇಗೆ ಬಂದ್ರು? ಇವರು ಜಿಯಾದ್ ಖಾನ್ ಹೇಗೆ ಬಂದ್ರು? ಯಾರ ಮಗ ಅವರು? ಅವ್ರನ್ನ ಯಾಕೆ ಒಳಗಡೆ ಬಿಟ್ರು? ಅವರಿಗೆ ಸೆಲ್ಫಿ ಸಿಗುತ್ತೆ. ನಮ್ಮ ಬಡವರ ಮಕ್ಕಳಿಗೆ ಸಾವಿನ ಭಾಗ್ಯ, ಇವರಿಗೆ ಸೆಲ್ಫಿ ಭಾಗ್ಯ. ಇದು ರಾಜ್ಯ ಸರ್ಕಾರದ ಧೋರಣೆ. ಎಲ್ಲಿದೆ ನಿಮ್ದ ರಾಜ್ಯ ಸರ್ಕಾರ? ಬೇಜವಾಬ್ದಾರಿ ತರ ತಾನೆ. ಅವರಿಗೆ ವಿಧಾನಸೌಧದಲ್ಲಿ ಪ್ರೋಗ್ರಾಮ್ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಸುಳಿವು ಸಿಕ್ಕಿದೆ. ಲಕ್ಷಾಂತರ ಜನರು ಹರಿದು ಬಂದಿದ್ದಾರೆ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಏನ್ ಕೇಳಿದೆ ಗೊತ್ತಾ ಅವರಿಗೆ? ಹೈಕೋರ್ಟ್ ಏನ್ ಕೇಳಿದೆ ಗೊತ್ತಾ ಇವರಿಗೆ? ನೀವು ಎರಡೆರಡು ಕಡೆ ಪ್ರೋಗ್ರಾಮ್ ಮಾಡಕ್ಕೆ ಯಾರು ಪರ್ಮಿಷನ್ ಕೊಟ್ರು? ಯಾಕೆ ಎರಡೆರಡು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು? ನೆಕ್ಸ್ಟ್, ಸರ್ಕಾರದಿಂದ ಸ್ಟೇಡಿಯಂ ಬಳಿ ಏನ್ ಕ್ರಮ ಕೈಗೊಳ್ಳಲಾಗಿತ್ತು? ಮೂರನೇದು, ಜನರ ನಿಯಂತ್ರಣಕ್ಕೆ ಏನೆಲ್ಲ ಕ್ರಮ ವಹಿಸಿದ್ರಿ? ಆಟಗಾರರು ಯಾವ ದೇಶಕ್ಕಾಗಿ ಆಡಿದ್ರು ಅಂತ ಅವರಿಗೆ ಸನ್ಮಾನ ಮಾಡಿದ್ರಿ. ಇದು ಮೂರು ಕೋರ್ಟ್ ಕೇಳಿರ್ತಕ್ಕಂಥದ್ದು. ವಿರಾಟ್ ಕೊಹ್ಲಿಯ ಹೆಸರಲ್ಲಿ ಇವರು ಇದು ಮಾಡಿದ್ರು. ಇವ್ರ ಮಕ್ಕಳನ್ನ ಕರ್ಕೊಂಡ್ಬಂದು ಸೆಲ್ಫಿ ತೆಗೆಸ್ಕೊಳ್ಳೋಕೋಸ್ಕರ ಇವ್ರ ಮಕ್ಕಳಿಗೋಸ್ಕರ ಇದು ಮಾಡಿದ್ರು ಪ್ರೋಗ್ರಾಮ್ ಅನ್ನ. ಇಷ್ಟು ಜನರನ್ನ 11 ಜನರ ಸಾವಿಗೆ ಯಾರು ನ್ಯಾಯ ಕೊಡ್ತಾರೆ? ಫಸ್ಟ್ ಏನ್ ಹೇಳಿದ್ರು? ನಾವು ಆಯೋಜನೆ ಮಾಡಿಲ್ಲ, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂದ್ರು. ಹಂಗಾದ್ರೆ ನಿಮ್ಮ ಅಧಿಕಾರಿಗಳನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಹೇಳಿ? ಈಗ ನಿಮ್ಮ ಅಧಿಕಾರಿಗಳು ತಪ್ಪಿದಸ್ತರು ಅಂತ ನಿಮ್ಗೆ ಗೊತ್ತಾಗಿದ್ದಕ್ಕೆ ಸಸ್ಪೆಂಡ್ ಮಾಡಿರ್ಬೇಕು. ಇಲ್ಲ ದಕ್ಷ ಅಧಿಕಾರಿಗಳ ಮೇಲೆ ನಿಮ್ಮ ಧೋರಣೆ ಏನು? IPS ಅಧಿಕಾರಿ ಸರ್ ಅವರು ಅವ್ರ ಜವಾಬ್ದಾರಿ ಇಲ್ಲದೆ ಅಲ್ಲಿ ಬಂದು ಆ ಸೀಟಲ್ಲಿ ಕೂತಿಲ್ಲ. ಆ ಸೀಟಿಗೆ ಬರ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಗೊತ್ತಿದೆ. ಇವ್ರೇನಾದ್ರು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರಾ? ಇವ್ರು ಅವ್ರನ್ನ ಸಸ್ಪೆಂಡ್ ಮಾಡ್ಕೊಂಡು ಕೂತಿದಾರಲ್ಲ. ಇದು ರಾಜ್ಯ ಸರ್ಕಾರ. ಇದು ನೋಡಿ, ಒಂದು ಸಾಮಾನ್ಯ ಜನರ ಜೀವನಕ್ಕೆ ಬೆಲೆ ಇಲ್ಲ. ಆ ಮಕ್ಕಳು ಅವ್ರ ತಂದೆ ಅಳುವಂತದ್ದು ನೋಡ್ಬೇಕಾಗಿತ್ರಿ. ಟಿವಿಲೆಲ್ಲ ತೋರಿಸ್ತಾ ಇದ್ರು. ಆ ಸಿದ್ದರಾಮಯ್ಯ ಮೊಮ್ಮಗನ್ ಕರ್ಕೊಂಡ್ಬಂದು ಕೂರ್ಸ್ಕೊಂತೀರಾ ನೀವು? ಅಂತವ್ರದ್ದು ಇದು ನಿಮ್ಗೆ ಅರ್ಥ ಆಗೋದಿಲ್ಲ, ನೋವು ಅರ್ಥ ಆಗೋದಿಲ್ಲ. ಸನತ್ ಅವರು ಇದುವರೆಗೂ ಹೇಳಿದ್ರು. ಒಂದ್ ಕಡೆ ಆಡಳಿತ ಪಕ್ಷದಲ್ಲಿರುವಂಥವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇದು ಬಿಜೆಪಿ ಈಗ ಸಿಕ್ಕಿರೋ ಅವಕಾಶನ ಬಳಸ್ಕೊಂಡು ಸಾವಿನ ಮೇಲೆ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳಿ ಪದೇ ಪದೇ ಉಪಮುಖ್ಯಮಂತ್ರಿಗಳ ಬಾಯಲ್ಲಿ ಆ ಮಾತು ಬರ್ತಾ ಇದೆ. ಅದೇ ಯಾಕೆ ಅಂತ ಒಂದು ನಿಮಿಷ ನಾನು ರಿಯಾಕ್ಷನ್ ತಗೊಳ್ತೀನಿ. ಅದಕ್ಕೆ ಮೊದಲು ಈ ಪರೇಡ್ ಮಾಡೋದಕ್ಕೆ, ಏನು ರೋಡ್ ಶೋ ಮಾಡೋದಕ್ಕೆ, ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡೋದಕ್ಕೆ ಪರ್ಮಿಷನ್ ಕೇಳಿದಾಗ ಅದು ಏನು ಗೃಹ ಇಲಾಖೆಯಿಂದ, ಗೃಹ ಸಚಿವರಿಂದ ನಿರಾಕರಣೆ ಆಗುತ್ತೆ. ಅದಕ್ಕೆ BJP ಟ್ವೀಟ್ ಏನಂತಂದರೆ, ಏನು ಅಕಸ್ಮಾತ್ ಗೃಹ ಸಚಿವರು ಈ ರೀತಿ ನಡ್ಕೊಳ್ತಾ ಇದ್ದಾರೆ ಅಂಥೇಳಿ ಒಂದು ಟ್ವೀಟ್ ಬರುತ್ತೆ. ಅಂದರೆ ನಿಮ್ಮದೇ ಡ್ಯುಯಲ್ ಸ್ಟ್ಯಾಂಡ್ ಕಾಣ್ತಾ ಇದೆಯಲ್ಲ, ಆ ಬಗ್ಗೆ ಒಂದು ಸ್ಪಷ್ಟೀಕರಣ ಕೇಳ್ತೀನಿ. ಮತ್ತು ಈಗ ಈ ವಿಚಾರದಲ್ಲಿ ಕೂಡ DK ಶಿವಕುಮಾರ್ ವರ್ಸಸ್ HD ಕುಮಾರಸ್ವಾಮಿ ಅನ್ನುವಂಥ ವಾರ್ ಕೂಡ ಶುರುವಾಗಿದೆ. ಅದಕ್ಕಾಗಿ JDS ವಕ್ತಾರರು ನಮ್ಮ ಜೊತೆ ಇದ್ದಾರೆ. ಡೆತ್ ಪಾಲಿಟಿಕ್ಸ್ ಈಸ್ ಗೋಯಿಂಗ್ ಟು ಡೆಡ್ ಪಾಲಿಟಿಕ್ಸ್ ಆಗ್ತಾ ಇದೆ. ಏನು ಮಾತಾಡೋಣ ಈ ವಿಚಾರದಲ್ಲಿ? ಈಗ ಆಲ್ರೆಡಿ ಕೆಲವು ವಿಚಾರಗಳನ್ನು BJP ವಕ್ತಾರರು ಪ್ರಸ್ತಾಪ ಮಾಡಿದ್ದಾರೆ. ನಾನು ಆಗಲೇ ಬ್ರೇಕ್ಗಿನ ಮುಂಚೆ ಹೇಳ್ತಾ ಇದ್ದೆ, ಇದು HD ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಅನ್ನುವಂಥ ವಾರ್ ಯಾಕೆ ಶುರುವಾಯಿತು? ಇಲ್ಲೂ ಕೂಡ ಇಬ್ಬರು ನಾಯಕರ ನಡುವೆ ಒಂದು ವೈಯಕ್ತಿಕ ಟೀಕೆಗಳು ಆರಂಭ ಆಗಿದೆ. ಇದಕ್ಕೇನು ಕಾರಣ ಸೈಯದ್ ಅವರೇ? ಮೊದಲಾಗಿ ನಾನು ನಿಮ್ಮ ಚಾನಲ್ ಮೂಲಕ ಸತ್ತಿರೋ ತಂದೆ ತಾಯಿಗೆ ಒಂದು ಸಾಂತ್ವನ ಹೇಳಕ್ಕೆ ಬಯಸ್ತೀನಿ. ಆ್ಯಕ್ಚುಲಿ ನಾಳೆ ನಮ್ಮ ಬಕ್ರೀದ್ ಹಬ್ಬ. ಇವತ್ತು ನನಗೆ ಎಷ್ಟು ಬೇಜಾರಿದೆ ಅಂದರೆ, ಇಡೀ ನಾಳೆಗೆ ನಾನು ಬಕ್ರೀದ್ ಹಬ್ಬದ ಶುಭಾಶಯಗಳು ಕೋರ್ಬೇಕಂತಿದ್ದೆ, ಆದರೆ ನನ್ನ ಮನಸ್ಸು ಒಪ್ತಿಲ್ಲ. ಯಾಕಂದರೆ ನಾವು ಹಬ್ಬ ಆಚರಿಸ್ತೀವಿ, ಸಂತೋಷ ಆಚರಿಸ್ತೀವಿ. ಸತ್ತಿರೋರ ಮನೆ ಬಗ್ಗೆ ಆ ತಂದೆ ತಾಯಿ ಕರುಳೇನಾಗಿರಬೇಕು. ಇದರಲ್ಲಿ 100% ಫೇಲ್ಯೂರ್ ಆಗಿರೋದು ಗೌರ್ಮೆಂಟು. ಮಾಧ್ಯಮದಲ್ಲೂ ತೋರಿಸಿದ್ದಾರೆ. ನಿಮ್ಮ DKC ಸಾಹೇಬರು ಯಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. HL ಏರ್ಪೋರ್ಟಿಂದ ವಿಧಾನಸೌಧದಿಂದ ಕ್ರೀಡಾಂಗಣ ಸ್ಟೇಡಿಯಂ ಬನ್ನಿ ಅಂತ ಹೇಳಿ ಕರೆದಿದ್ರು. ಬನ್ನಿ ಅಂತ ಆಹ್ವಾನ ಕೊಟ್ಟಿರೋಂಥ ವ್ಯಕ್ತಿ ಯಾರು? ಅವರೇ. ನಾನು ಹೇಳ್ತಾ ಇರೋದಾ? ನಾವು ಅಪೋಸಿಷನ್ ಸರ್. JDS BJP ಅಂದ್ರೇನೆ ಈ ಕಾಂಗ್ರೆಸ್ ಅವರಿಗೆ ಹುರ್ಕೊಂಡ್ಬಿಡುತ್ತೆ. ನೀವು ಕೇಳಿದ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ನಾನು. ಹಿಂಗಿರುವಾಗ ನಿಮ್ಮ ಮಾಧ್ಯಮದಲ್ಲಾಗಲಿ, ಪ್ರತಿಯೊಂದು ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಇವರು ಜನರಿಗೆ ಆಹ್ವಾನ ಕೊಟ್ಟಿರುವಂಥ ವಿಷಯ ಎಲ್ರಿಗೂ ಗೊತ್ತು. ಇದು ವರ್ಲ್ಡ್ ಕಪ್ ಅಲ್ಲ, ಅಥವಾ ಏಷ್ಯಾ ಕಪ್ ಅಲ್ಲ, ಅಥವಾ ಇಂಡಿಯಾ ಪಾಕಿಸ್ತಾನ ಆಡಿ ಗೆದ್ದು ಬಂದಿದಂಥ ಕಪ್ ಅಲ್ಲ. RCB ನಾನು ಒಬ್ಬ ದೊಡ್ಡ ಫ್ಯಾನು. ನಾನು ಇಡೀ ಈ IPL ಸೀಸನಲ್ಲಿ ಮ್ಯಾಚ್ ನೋಡಿರಲಿಲ್ಲ. ಆವತ್ತು ನನ್ನ ಡಾಕ್ಟರ್ ಅಪಾಯಿಂಟ್ಮೆಂಟು ಕ್ಯಾನ್ಸಲ್ ಮಾಡಿಬಿಟ್ಟು ನಾನು ಮ್ಯಾಚ್ ನೋಡ್ಕೊಂಡು ಕುಂತಿದ್ದೆ. ಅಷ್ಟು ದೊಡ್ಡ ಕ್ರೇಜ್ ನಮಗೂ ಇದೆ. ಕ್ರೇಜ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಆ್ಯಕ್ಚುಲ್ ಆಗಿ ಇದರಲ್ಲಿ ರಾಜ್ಯ ಸರ್ಕಾರದ್ದು ಪಾತ್ರ ಏನೂ ಇಲ್ಲ.
ಈ ಒಂದು ಪ್ರೋಗ್ರಾಮ್ ಮಾಡಬಾರ್ದಾಗಿತ್ತು. ಪೊಲೀಸ್ ಅವರು ಕ್ಲಿಯರ್ ಕಟ್ ಹೇಳಿದ್ದಾರೆ, ಸರ್ 2 ಕಡೆ ಫಂಕ್ಷನ್ ಮಾಡೋದು ಬೇಡ, ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೂ ಈ CM DCM ಯಾವ ಬಂಡಕ್ಕೆ ಬಿದ್ದಾರೆ ಅಂದರೆ ಯಾರ ಮಾತು ಕೇಳಲ್ಲ ಅವರು. ನಾವೇ ನಾನು 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 ಅಂತ ಅಹಂಕಾರದಲ್ಲಿ ಮೆರೀತಾ ಇದ್ದಾರೆ. ಅಹಂಕಾರ, ಆ ಪವರಿನ ಮದ ಅವ್ರ ಮೆರಳಿಗೆ ಏರ್ಬಿಟ್ಟಿದೆ. ಅವರು ನಾವೇ ಸರ್ವಸ್ವ, ನಮ್ಮ ಮುಂದೆ ಯಾರು ಇಲ್ಲ ಅಂತ ನಡ್ಕೊಂಡ್ರು. ಇದರಲ್ಲಿ ತಪ್ಪು ಯಾರು? ಇವತ್ತು ನೀವು ಪೊಲೀಸ್ ಕಮಿಷನರ್ಗೆ ಸಸ್ಪೆಂಡ್ ಮಾಡಿದ್ದೀರಿ, ಬೇರೆ ಆಫೀಸರ್ಸ್ಗೆ. ನೀವು ಮಾಡೋ ತಪ್ಪಿಗೆ ತಲೆದಂಡ ಅವ್ರಿಗ, ಆ ಅಮಾಯಕರ್ಗ. ಪೊಲೀಸ್ ಅವರು ಆವತ್ತು ಇಡೀ ರಾತ್ರಿ ಕೆಲಸ ಮಾಡಿದ್ದಾರೆ. ಆಮೇಲೆ ಇಡೀ ದಿನ, ಮಾರನೇ ದಿನ ನೀವು ಮೆರವಣಿಗೆ ಮಾಡೋವಾಗ ಇಡೀ ದಿನ ಕೆಲಸ ಮಾಡಿದ್ದಾರೆ. ಅವರು ಮನುಷ್ಯರೇ ಸರ್, ಏನು ದನಗಳು ಅನ್ಕೊಂಡ್ರ ನೀವು? ನೀವು ಮಾಡಲೇಬೇಕಾಗಿದ್ರೆ 2 ದಿನ ಬಿಟ್ಟು ಮಾಡ್ಕೋಬೇಕಾಗಿತ್ತು. ಅದು ಹೇಳಿದ್ದಾರೆ ಪೊಲೀಸವರು, ಸರ್ ಅರ್ಜೆಂಟಾಗಿ ಮಾಡೋಕೆ ಹೋಗ್ಬೇಡಿ, ಇಲ್ಲ ಭಾನುವಾರ ಮಾಡಿ, ಇಲ್ಲ 1-2 ದಿನ ಬಿಟ್ಟು ಮಾಡಿ ಅಂತ. ಅವ್ರ ಮಾತು ಕೇಳಿದ್ರ? ಅಷ್ಟು ತರಾತುರಿಯಲ್ಲಿ ನೀವು ಮಾಡೋ ಅವಶ್ಯಕತೆ ಏನಿತ್ತು? ವಾಟ್ ವಾಸ್ ದ ರೀಸನ್? ಅಲ್ಲ, ಸರ್ಕಾರದ ಕಾರ್ಯಕ್ರಮ ಇದ್ದಿದ್ದು ಕೇವಲ ಸನ್ಮಾನ ಮಾಡೋದು. ನಾವು ಸರ್ಕಾರಕ್ಕೂ RCBಗೂ ಏನ್ ಸಂಬಂಧ? ಅಲ್ಲ, ದೇ ಆರ್ ರೆಪ್ರೆಸೆಂಟಿಂಗ್ ಆಫ್ ಅವರ್ ಸ್ಟೇಟ್. ಮೈ ಕ್ವಶನ್ ಈಸ್ RCBಗೂ ಸರ್ಕಾರಕ್ಕೂ ಏನ್ ಸಂಬಂಧ? HD ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿರುತ್ತೆ ಇದು, ಆಯ್ತಾ? ಕುಮಾರಸ್ವಾಮಿ ಅಣ್ಣನು ಆವತ್ತು ಒಂದಿನ ಮುಂಚೆ ಅವರಿಗೆ ಶುಭ ಕೋರಿದ್ದಾರೆ. ಬೀಂಗ್ ಕರ್ನಾಟಕ, ನಾವು ಕನ್ನಡಿಗರು, RCB ಅಂದ್ರೆ ಬೆಂಗಳೂರು, ನಮಗೂ ಅದು ಒಂದು ಇಮೋಷನ್ ಇದೆ, ಅದು ಬೇರೆ. ಪ್ರೈವೇಟ್ಲಿ IPL ಇಸ್ ನಾಟ್ ಎ ಗೇಮ್ ಆಫ್ ಗವರ್ನಮೆಂಟ್, ಇದು ಫುಲ್ ಪ್ರೈವೇಟ್ ಗೇಮ್, ಇದು ಕಮರ್ಷಿಯಲ್ ಆಯ್ತಾ? ಅಲ್ಲ, ಅದು ಹೇಳೋದು ಬೇಡ, ಕಮರ್ಷಿಯಲ್ ಗೇಮ್ ಇದು, ಕಮರ್ಷಿಯಲ್ ಮೈಂಡೆಡ್ ಕಮರ್ಷಿಯಲ್ ಗೇಮ್. ಸೊ ನಮ್ ಟೀಮ್, ನಮ್ ಬೆಂಗಳೂರು ಟೀಮ್ ಅಂತ ಒಂದು ಹೆಸರು ಇರೋದ್ರಿಂದ ನಮ್ಗೆ ಎಮೋಷನ್ಸ್ ಇದೆ. ವಿ ಸಪೋರ್ಟ್ RCB. ಆದ್ರೆ ಸರ್ಕಾರಕ್ಕೆ ಆ ಅಡ್ವಾಂಟೇಜ್ ತಗೋಬೇಕು, ಆ ಮೈಲೇಜ್ ತಗೋಬೇಕಂತ ಅಷ್ಟು ಆತ್ರ ಯಾಕಿತ್ತು? ನಿಮ್ಮ ಮಕ್ಕಳ ಫಂಕ್ಷನ್ ಆದ್ರೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡ್ತೀರಿ, ನೀವು ಏನಾದ್ರೂ ಕಳೆದು ಗುಡ್ಡೆ ಹಾಕಿದಿರಲ್ಲ ಈ 2 ವರ್ಷದಲ್ಲಿ, ಅದು ಸಮಾರಂಭಗಳು, ಸಮಾವೇಶಗಳು. ಸಮಾವೇಶ ಮಾಡಬೇಕಂದ್ರೆ ದೊಡ್ಡ ಜಾಗ ತಗೊಂಡು ಮಾಡ್ತೀರಿ. ಇದು ಮಾಡಬೇಕಾಗಿತ್ತು. ಆ ಮೆಟ್ಲ ಮೇಲೆ ಮಾಡಕ್ ಹೋದ್ರಲ್ಲ, ಅಲ್ಲಿ ಜಾಗ ಇತ್ತ? ಇವಾಗ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ 1 ಲಕ್ಷ ಜನಕ್ಕಿಂತ ಜಾಸ್ತಿ ಅಂತ. ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತಂತ ಗೊತ್ತಿಲ್ವಾ ನಿಮ್ಗೆ? ಆಮೇಲೆ ಅಲ್ಲಿ ವೇದಿಕೆ ಕಾರ್ಯಕ್ರಮ ನಡಿಬೇಕಾದ್ರೂ ಕೂಡ ಲೋಕೋಪಯೋಗಿ ಇಲಾಖೆಯಿಂದ ಒಂದು ಆದೇಶ ಇದೆ, ನೋಟಿಸ್ ಇದೆ, ಸೂಚನೆ ಕೊಟ್ಟಿದ್ದಾರೆ. ಇಷ್ಟೇ ವೇದಿಕೆ ಮೇಲೆ ಇಷ್ಟು ಜನ ಇರಬೇಕು, 30 ಜನ ಇರಬೇಕು, ಆಟಗಾರರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತೆ CS, ಗವರ್ಮೆಂಟ್ ಆಫ್. ಇನ್ನೊಂದು ವಿಚಾರ ಗೊತ್ತಾ ಸರ್ ನಿಮ್ಗೆ? ಕ್ಲಿಪ್ಪಿಂಗ್ಸ್ ಇದೆ. ಲಾಸ್ಟ್ ಅಲ್ಲಿ ವಿರಾಟ್ ಕೊಹ್ಲಿ ಸಿಟ್ ಮಾಡ್ಕೊಂಡು ಎದ್ಬಿಟ್ರು. ಅಲ್ಲಿದ್ದಂಥವ್ರು ಯಾರು? ಎಲ್ಲಾ ಪೊಲಿಟಿಷಿಯನ್ಸು, ಅವ್ರ ಮಕ್ಕಳು, ಅವ್ರ ಫ್ಯಾಮಿಲಿ, ಅವ್ರ ಮೊಮ್ಮಕ್ಕಳು. ನೀವೇ ಈ ಪ್ರೋಗ್ರಾಮ್ ಯಾರಿಗೋಸ್ಕರ ಆಯೋಜನೆ ಮಾಡ್ಕೊಂಡ್ರಿ? ನಿಮ್ ಫ್ಯಾಮಿಲಿಗೋಸ್ಕರನಾ? ಅಂದ್ರೆ ಇವ್ರಿಗೆ ಪುಕ್ಸಾಟಿ ಪಬ್ಲಿಸಿಟಿ ಬೇಕಾಗಿತ್ತು. ಓಹೋ, ಇವರು DK ಸಾಹೇಬರು ಸರ್ಕಾರಿ ಖರ್ಚಲ್ಲಿ HL ಏರ್ಪೋರ್ಟ್ ಸರ್ಕಾರಿ ಗಾಡಿಯಲ್ಲಿ RCB ಫ್ಲಾಗ್ಗಳು ಇಟ್ಕೊಂಡು ಅಲ್ಲಿ ಹೋಗಿ ಬಂದ್ರು. ಆಯ್ತಾ ಸರ್? 3:30ವರೆಗೂ ಗೇಟ್ಗಳು ತೆಗ್ದಿಲ್ಲ. ಆ ಜವಾಬ್ದಾರಿ ತಗೊಳ್ಳೋರು ಯಾರು? ಟಿಕೆಟ್ ಇತ್ತೋ ಇಲ್ಲ ಫ್ರೀ ಇತ್ತೋ ಮೊದಲು ನೀವು ಕ್ಲಿಯಾರಿಟಿ ಕೊಡಬೇಕಾಗಿತ್ತು. ಜನರಿಗೆ ಆ ಕ್ಲಿಯಾರಿಟಿ ಕೊಟ್ಟಿಲ್ಲ ನೀವು. ಏಕಾಏಕಿ ನೀವು ಒಂದೇ ಒಂದು ಗೇಟ್ ಓಪನ್ ಮಾಡಿದ್ರಿ, ಜನರಿಗೆ ಹೋಗಕ್ ಜಾಗ ಇಲ್ಲ ಅಲ್ಲಿ. ಹೊರಗಡೆ 5 ಜನ ಸತ್ತಿ ಬಿದ್ದಿದ್ರು, ನೀವು ಒಳಗಡೆ ಕಪ್ಪಗೆ ಮುತ್ತು ಕೊಟ್ಕೊಂಡು ಸಂಭ್ರಮ ಮಾಡ್ತಿದ್ರಿ. ಬೇಕಾಗಿತ್ತ ಅದು ನಿಮ್ಗೆ? ಆಯ್ತಾ ಸರ್? ಆಂಬುಲೆನ್ಸ್ ವ್ಯವಸ್ಥೆ ಇರಲಿಲ್ಲ ಅಲ್ಲಿ. ಅಲ್ಲ, ಪೊಲೀಸರು ಹೇಳಿದಾರಲ್ಲ, ಮೊದಲೇ ಹೇಳಿದ್ದಾರೆ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಟೈಮ್ ಬೇಕು ಅಂತ. ಅದಕ್ಕೆ ಅಲ್ಲಿ ವ್ಯವಸ್ಥೆ ಆಗಲಿಲ್ಲ ಸರ್. ಹೇಳ್ತಾ ಇರೋದು ಅಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ. ಆ ಪೊಲೀಸ್ ಅವರು
ಕೈಯಲ್ಲಿ ಜನರಿಗೆ ಎತ್ಕೊಂಡು ಹೊಯ್ಸಳ ಗಾಳಿಯಲ್ಲಿ ಜನರಿಗೆ ಸಾಕ್ಸಿದ್ದಾರೆ ಹಾಸ್ಪಿಟಲ್ಗೆ. ಆ ಕೆಲಸಕ್ಕೆ ಅವ್ರು ಮಾಡಿರೋ ಆ ಪಾಪಕ್ಕೆ ಅವರಿಗೆ ಇವತ್ತು ಶಿಕ್ಷೆ ಕೊಟ್ಟಿರೋದ ನೀವು? ಯಾಕಂದ್ರೆ ಜನರ ಜೀವ ಉಳಿಸೋ ಕೆಲಸ ಮಾಡಿದ್ದಾರೆ ಅವರು. ಅಂತವ್ರಿಗೆ ನೀವು ಇವತ್ತು ಏನ್ ಮಾಡಿದ್ದೀರಿ? ನಿಮ್ಮ ತಪ್ಪಿಗೆ ಅವ್ರ ತಲೆ ಮೇಲೆ ಕಟ್ತೀರಾ. ಇದು ಕುಮಾರಸ್ವಾಮಿ ಕೇಳಿದ್ರೆ ಕುಮಾರಸ್ವಾಮಿ ವೆಸಸ್ DK ಶಿ ವಾರ್ ಏನ್ಬಂತು ಅಂದ್ರೆ ಸತ್ಯ ಕೇಳೋ ತಪ್ಪ ಇಲ್ಲ ಸತ್ಯ ಹೇಳೋ ತಪ್ಪ? ನೀವು ಮಾಡಿದ್ರೆ ಚಮತ್ಕಾರ, ನಾವು ಮಾಡಿದ್ರೆ ಅದೇನೋ ಹೇಳ್ತಾರಲ್ಲ ಅದಾ? ನೀವು ಏನ್ ಮಾಡಿದ್ರು ಓಕೆ, ನೀವು ಮಾಡಿದ್ರೆ ರಾಜಕೀಯ ಮಾಡಬಾರ್ದು, ಹೆಣದ ಮೇಲೆ ರಾಜಕೀಯ ಮಾಡಬಾರ್ದು. ನೀವು ಕೇಳೋ ಪ್ರಶ್ನೆಗೆ ಪೆಹಲ್ಗಾಮ್ ಅಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್, ಇಂಟೆಲಿಜೆನ್ಸ್ ಇಲ್ಲಿ ಆಗಿರೋದೇನು? ಪಹಲ್ಗಾಮ್ ಘಟನೆಗೂ ಈ ಘಟನೆಗೂ ಅಲ್ಲಲ್ಲ, ಈ ಕಾರ್ಯ ಇವ್ರು ಹೇಳ್ತಾರಲ್ಲ, ಅಲ್ಲ, ಅದನ್ನೇ ಹೇಳ್ತಾ ಇರೋದು. ಆಮೇಲೆ ಕುಂಭಮೇಳ ವಿಚಾರಕ್ಕೂ ಸರ್, ಇದಕ್ಕೂ ನೋ ಅದಕ್ಕೆ ನಾನು ಕೇಳ್ತಾ ಇರೋದು, ನೀವು ಸಂದರ್ಭ ಬಂದಾಗ ಏನ್ ಕೇಳ್ತೀರಿ? ಇಂಟೆಲಿಜೆನ್ಸ್ ಫೇಲ್ಯೂರ್. ವಾಟ್ ಅಬೌಟ್ ಯುವರ್ಸ್ ಹಿಯರ್? ಇಲ್ಲಿ ಬೆಂಗಳೂರಲ್ಲಿ ನಡೆದಿರೋಂಥದ್ದೇನು ಅಷ್ಟು ಮಾಹಿತಿ ಇಲ್ಲ ನಿಮ್ಗೆ? ಸರ್, ಕಪ್ಪು ಗೆದ್ದಾಗ ಇಡೀ ಮಾಧ್ಯಮದಲ್ಲಿ ತೋರಿಸಿದಾರೆ ರೆಕಾರ್ಡ್ ಹಿಸ್ಟ್ರಿ. ಅಟ್ ಎ ಟೈಮ್ ಬೆಂಗಳೂರು ಆ ಕತ್ಲಲ್ಲಿ ಒಂದೇ ಸಲ ಲೈಟಿಂಗ್ ಆಗಿದೆ, ರೆಕಾರ್ಡ್ ಆಗಿದೆ. ಅದು ಅಷ್ಟು ಕ್ರೇಜ್ ಇರುವಾಗ ನೀವು ತರಾತುರಿಯಲ್ಲಿ ಸ್ಪೆಷಲ್ ಫ್ಲೈಟ್ ಅಲ್ಲಿ ಅವ್ರು ಕರ್ಸ್ಕೊಂಡ್ರೆ ಜನ ಹೆಂಗ್ ಬರ್ತಾರಂತ ಗೊತ್ತಾಗಿಲ್ಲ ನಿಮ್ಗೆ? ಓಕೆ, ಮಾತಾಡ್ತಾವಣ. ನೀವು ಒಂದು ವಿಚಾರ ಹೇಳಿದ್ರೆ ಕುಂಭಮೇಳಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಸರ್, ಕುಂಭಮೇಳಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ನಾನು ಹೇಳ್ತೀನಿ, ಕುಂಭಮೇಳದಲ್ಲಿ 75 ಕೋಟಿ ಜನ ಬಂದ್ರು ಸಮೇತ ಅದನ್ನ ಹ್ಯಾಂಡಲ್ ಮಾಡಿದ್ರು ಅವರು, ಅದು ಬೇರೆ ವಿಚಾರ. ಕುಂಭಮೇಳದಲ್ಲಿ ಇವ್ರು ಏನ್ ಟ್ವೀಟ್ ಮಾಡಿದ್ರಲ್ಲ, VVIP ಸಂಸ್ಕೃತಿಯನ್ನ ಬಿಟ್ಟು ಮಾಡಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರಲ್ಲ, ಇಲ್ಲಿ VVIP ಸಂಸ್ಕೃತಿ ಅಲ್ವಾ ನಡೆದಿರೋದು? ಇವ್ರ ಮಕ್ಕಳು ಮೊಮ್ಮಕ್ಕಳನ್ನ ತಗೊಂಡು ಕೂರ್ಸ್ಕೊಂಡಿದ್ VVIP ಸಂಸ್ಕೃತಿ ಅಲ್ವಾ? ನಾವ್ ಅದನ್ನ ಕೇಳ್ತಾ ಇರೋದು. ಆಮೇಲೆ ನಮ್ಮ ರಾಜ್ಯದವರೇ ಆದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲಿವರೆಗೂ ಒಂದು ಸಾಂತ್ವನದ ನುಡಿಯನ್ನ ಹೇಳಲಿಲ್ಲ. 130 ವರ್ಷಗಳಿಗೆ ಒಮ್ಮೆ ಬರ್ತಕ್ಕಂತ ಆ ಒಂದು ಮಹತ್ ಕಾರ್ಯ ಭೂಲೋಕದ ಒಂದು ದೈವ ಕಾರ್ಯ ಮತ್ತು ಸ್ವರ್ಗ ಇರಬಹುದು. ಅದರ ಹೊರತಾಗಿ ದಯವಿಟ್ಟು ಈ ವಿಚಾರಕ್ಕೆ ನೀವೇ ಇಷ್ಟೊತ್ತು ಕೂಡ ಕೂತ್ಕೊಂಡು ಅವರು ಸಿದ್ದರಾಮಯ್ಯ ಸಾಹೇಬ್ರು ಕಮರ್ಷಿಯಲ್ ಕಾನ್ಸೆಪ್ಟ್ ಇರುವಂತ ಕಾರ್ಯಕ್ರಮ ಅದು. ಯಾವುದೇ ನಮ್ಮ ಧಾರ್ಮಿಕ ಪರಂಪರೆ ಇರ್ತಕ್ಕಂಥ ಕಾರ್ಯಕ್ರಮ. ಅದಕ್ಕೆ ಒಂದ್ ನಿಮಿಷ, ಈ ವಿಚಾರವನ್ನ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೇಳಿದಂತ ಸಂದರ್ಭದಲ್ಲಿ ಕೂತ್ಕೊಳ್ಳಯ್ಯ, ನಾನು ಹೇಳಿದ್ ಬರ್ಕೊಳ್ಳಯ್ಯ, ನೀನೇನಯ್ಯ ನನ್ ಕೇಳೋದು ಅನ್ನುವಂತ ಮಾತು ಬಂದಿದೆ. ನೀವು ಕೇಳಿದ್ದಕ್ಕೆಲ್ಲ ನಾನು ಉತ್ತರ ಕೊಡ್ತಾ ಕೂತ್ಕೊಳ್ಳಕ್ ಆಗಲ್ಲ ಅನ್ನುವಂಥದ್ದು ಮಾಧ್ಯಮದವ್ರ ಮೇಲೆ ಹರಿಹಾಯ್ದಿದ್ದಾರೆ. ಆಯ್ತಾ? ಇದು ನೀವು ಅರ್ಥ ಮಾಡ್ಕೋಬೇಕು. ನಾವು ಇಲ್ಲಿ ರಾಜಕೀಯ ಮಾಡಕ್ಕೆ ಆ ವಿಚಾರಕ್ಕೂ ಬಂದಿಲ್ಲ. ಜನರು ಸತ್ತಿದ್ದಾರೆ, ವಿರೋಧ ಪಕ್ಷವಾಗಿ ನಾವು ಕೇಳಬೇಕು, ಅದನ್ನ ನಾವು ಕೇಳ್ತಾ ಇದ್ದೀವಿ. ಆಯ್ತು, ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ? ನೀವು ಮಾತಾಡ್ತಾ ಹೇಳಿದ್ರಿ, ಪರ್ಮಿಷನ್ಗೆ ಬರ್ದಿದ್ರು, RCB ಇಂದ ಪರ್ಮಿಷನ್ಗೆ ಬರ್ದಿದ್ರು. ಎಲ್ಲಿಗೆ? ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಬರ್ದಿದ್ರು. ಯಾವಾಗ ಬರ್ದಿದ್ರು? ಹಿಂದಿನ ದಿವಸ ಮ್ಯಾಚ್ ಸ್ಟಾರ್ಟ್ ಆಗಿರ್ಲಿಲ್ಲ, 5:15 ಇವರು ಕೇಳ್ತಾರೆ, ಇವಾಗ ಏನಾದ್ರೂ RCB ಕಬ್ಬನ್ನ ಗೆದ್ದಿದ್ರೆ ನಾವೊಂದು ಸಂಭ್ರಮಾಚರಣೆ ಮಾಡಬೇಕು ಅಂತ ಇದೀವಿ ಬೆಂಗಳೂರಲ್ಲಿ ನಾಳೆ, ಅದಕ್ಕೆ ಆಯೋಜನೆಗೆ ನಮ್ಗೆ ಪರ್ಮಿಷನ್ ಕೊಡಿ, ನಮಗೆ ರೂಟ್ ಮ್ಯಾಪ್ ಅನ್ನು ಸಮೇತ ಹಾಕಿ ಕಳಿಸ್ಕೊಡ್ತಾರೆ. ರೂಟ್ ಮ್ಯಾಪ್ ಸಮೇತ ಇರುತ್ತೆ, ಎಲ್ಲಿಂದ ಎಲ್ಲಿಗೆ, ವಿಧಾನಸೌಧದಿಂದ ಇಲ್ಲಿಗೆ ಅನ್ನುವಂಥದ್ದು ರೂಟ್ ಮ್ಯಾಪ್ ಸಮೇತ ಕ್ಲಿಯರ್ ಆಗಿ ಹಾಕಿ ಕಳಿಸ್ತಾರೆ. ಅದಾದ ಮೇಲೆ ಅಲ್ಲಿ ಯಾವುದು ಕಮ್ಯುನಿಕೇಶನ್ ಮುಂದೆ ಏರ್ಪಡೋದಿಲ್ಲ. ಅದಾದ ನಂತರದಲ್ಲಿ ನಿಮ್ಮ ಇದರಿಂದ ಸಿದ್ದರಾಮಯ್ಯ ಅವರ ಆಫೀಸ್ ರಾಜಕೀಯ ಕಾರ್ಯದರ್ಶಿ ಕಡೆಯಿಂದ ಅವರಿಗೆ ಒಂದು ಮಾಹಿತಿ ಹೋಗುತ್ತೆ, ಈ ರೀತಿ RCBಯ ಟೀಮನ್ನು ನಾವು ಏನಾದರೂ ಕಪ್ ಗೆದ್ರೆ ನಮ್ಮ ವಿಧಾನಸೌಧ ಎದುರುಗಡೆ ನಾವು ಅದನ್ನ ಒಂದು ಫೆಸಿಲಿಟೇಷನ್ ಮಾಡಬೇಕು ಅಂತ. ಮಾರನೇ ದಿವಸ 11:30 ಗಂಟೆಗೆ ಸಿದ್ದರಾಮಯ್ಯ ಸಾಹೇಬ್ರ ಮನೆಯಲ್ಲಿ ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ ಆದಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ದಯಾನಂದ್ ಸಾಹೇಬ್ರು ಸಮೇತ ಅಲ್ಲೇ ಇರ್ತಾರೆ. ಅವ್ರ ಹತ್ರ ಕೇಳ್ತಾರೆ, ಈ ರೀತಿ ಆಯೋಜನೆ ಮಾಡಬೇಕು ಅಂತಿದ್ದೀವಿ, ಮೆರವಣಿಗೆಗೆ ನೀವು ಪರ್ಮಿಷನ್ ಕೊಡ್ತೀರಾ ಏನು ಅಂತ. ಸರ್, ನಮ್ಮ ಬಿಜೆಪಿಯವರು ಒಂದು ಟ್ವೀಟ್ ಹಾಕಿ ಡಿಲೀಟ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅದನ್ನ 100% ನಾನು ಸಮರ್ಥಿಸ್ಕೊತೀನಿ. 100% ನಾನು ಸಮರ್ಥಿಸ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ, ಸರ್, ನೀವು ತೆರೆದ ವಾಹನ ಪ್ಲೇಯರ್ಸ್ಗೆ ತೊಂದರೆ ಆಗಬಹುದು. ನೀವು ಬಸ್ನಲ್ಲೇ ಕರ್ಕೊಂಡು ಹೋಗಿದ್ರು ಸಮೇತ ಅವರ ಕ್ರೇಜ್ ಒಂದಷ್ಟು ಕಮ್ಮಿ ಆಗ್ತಾ ಇತ್ತು ಸರ್. ದೇ ಆರ್ ಕ್ರೇಜಿ. ಒಂದೇನ್ ಗೊತ್ತಾ, ಜನರು ಕ್ರೇಜಿ ಆಗಿದ್ರು. ಭಾನುವಾರ ಇತ್ತು ಸರ್, ಫ್ರೀ ಆಗಿರ್ತಾ ಇದ್ರು. ಆವತ್ತು ಇದನ್ನ ಆಯೋಜನೆ ಮಾಡಬೇಕಾಗಿತ್ತು. ಅಷ್ಟೊತ್ತಿಗೆ ಒಂದ್ ಸ್ವಲ್ಪ ಕ್ರೇಜ್ ಕಮ್ಮಿ ಆಗಿರ್ತಿತ್ತು. ರಾತ್ರಿ 3 ಗಂಟೆ 4 ಗಂಟೆವರೆಗೂ ಸೆಲೆಬ್ರೇಷನ್ ಮಾಡಿದ್ದಾರೆ MG ರೋಡ್, ಬ್ರಿಗೇಡ್ ರೋಡ್ಗಳಲ್ಲಿ. ಹಾಗಾಗಿ ನಾವು ಆ ಎಮೋಷನ್ಗಳನ್ನ ಸ್ವಲ್ಪ ಹಿಡಿದಿಡಬಹುದಾಗಿತ್ತು. ಅದಾದ ನಂತರದಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರೆ ಆಗ್ತಾ ಇತ್ತು. ಆಮೇಲೆ ಮೆರವಣಿಗೆಯ ವಿಚಾರ, ಸರ್, ನೀವು ಮೆರವಣಿಗೆ ಮಾಡಿದ್ರೆ ಏನಾಗ್ತಿತ್ತು ಅಂದ್ರೆ ರಸ್ತೆಯ ಇಕ್ಕಲಗಳಲ್ಲಿ ಇದು ಮಾಡ್ತಾ ಇದ್ರು. ಒಂದ್ ನಿಮಿಷ ಇಲ್ಲ, ಆಗ್ತಾ ಇರ್ಲಿಲ್ಲ. ದಯವಿಟ್ಟು ಪೂರ್ತಿ ಹೇಳಲಿಕ್ಕೆ ಬಿಡಿ, ಆಮೇಲೆ ನೀವು ಮಾತಾಡಿ.
ಸರ್ ನಾನು ಒಂದು ವಿಚಾರ ನೀವು ಸ್ಪಷ್ಟಪಡಿಸ್ತೀರಿ ಇಲ್ಲಿ, ತೆರೆದ ವಾಹನದಲ್ಲಿ ಇವರು ಟ್ರೋಫಿ ಇದು ವಿಚಾರವಾಗಿ ಮೆರವಣಿಗೆ ಮಾಡ್ಬೋದಾಗಿತ್ತು. ಯಾವ ರೀತಿ ಮಾಡ್ಬೋದಿತ್ತು ಅಂತಲೂ ಹೇಳ್ತೀನಿ. ಇವರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆಯಲ್ಲ ಅಲ್ಲಿ ತಗೊಂಡ್ಬಂದು ಆ ರೋಡಲ್ಲಿ ನೀವು ಮೆರವಣಿಗೆ ಮಾಡ್ಕೊಂಡು ಸೆಲೆಬ್ರೇಷನ್ ಮಾಡ್ಕೊಂಡು ತಗೊಂಬನ್ನಿ. ಆದರೆ ಒಂದು ಹೇಳ್ತೀನಿ, ಫುಲ್ ಹೇಳೋವರೆಗೂ ನೀವು ಮಧ್ಯೆ ಇಂಟರಪ್ಟ್ ಮಾಡಬಾರ್ದು. ಯಾಕೆಂದರೆ ತುಂಬ ವಿಚಾರಗಳು ಹೇಳಬೇಕಲ್ಲಿ. ಅಲ್ಲಿಂದ ನಿಮಗೆ HAL ಏರ್ಪೋರ್ಟ್ವರೆಗೂ ಮೆರವಣಿಗೆ ಮಾಡಿಬಿಟ್ಟು HAL ಏರ್ಪೋರ್ಟಲ್ಲಿ ನೀವು ಬೇಕಾದ ಕಾರ್ಯಕ್ರಮ ಮಾಡ್ಕೊಂಡು ಅವ್ರನ್ನ ಅಲ್ಲೇ ಕಳಿಸ್ಬಿಟ್ಟಿದ್ರೆ ಮುಗ್ದೋಗ್ಬಿಡೋದು ಒಂದು ಕೆಲಸ. ಇಲ್ಲಿ ಆವಾಗ ಪ್ರಾಬ್ಲಮ್ ಆಗೋದು ಎಲ್ಲಿ ಅಂತ ಹೇಳಿದ್ರೆ ಅವ್ರನ್ನ ಪ್ಲೇಯರ್ಸ್ ಸೇಫ್ಟಿ ಅನ್ನುವಂಥ ವಿಚಾರದಲ್ಲಿ, ಯಾಕೆಂದರೆ ಯಾರು ಕಲ್ ತೂರ್ಬೋದು, ಚಪ್ಪಲಿ ತೂರ್ಬೋದು, ಈ ವಿಚಾರದಲ್ಲಿ ಅದಕ್ಕೆ ನಮಗೆ ಸಾಕಷ್ಟು ತಯಾರಿ ಮಾಡ್ಕೋಬೇಕಾಗತ್ತೆ. ಎಲ್ಲೆಲ್ಲಿ ಜನರು ಎಂಟ್ರಿ ಆಗ್ತಾರೋ ಅಲ್ಲಿ ಬ್ಯಾರಿಕೇಡ್ ಹಾಕಿ ಅವ್ರನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಇದಕ್ಕೆ ಒಂದೆರಡು ದಿವಸಗಳ ಸಮಯಾವಕಾಶ ಕೊಟ್ಟಿದ್ರೆ ಇದು ಯಾವುದೂ ಆಗ್ತಾ ಇಲ್ಲ. ಜನ ಅಲ್ಲೇ ಬರ್ತಾ ಇದ್ರು, ನೋಡ್ತಾ ಇದ್ರು, ಹೋಗ್ತಾ ಇದ್ರು. ನಿಮಗೆ ನುಗ್ಗಲಾಗ್ತಾ ಇರಲಿಲ್ಲ, ಇದು ಡೋರಲ್ಲಿ ನುಗ್ಗಬೇಕು. ಇದು ಈ ರೀತಿ ಪ್ರೋಗ್ರಾಮ್ ಲಕ್ಷಾಂತರ ಜನ ಬರ್ತಾ ಇದ್ದಾವಾಗ ಆ ಸಂದರ್ಭದಲ್ಲಿ ನೀವು 35,000 ಜನ ಸೇರುವಂಥ ಜಾಗದಲ್ಲಿ ನೀವು 3 ಗೇಟ್ ಓಪನ್ ಮಾಡಿದ್ರಿ. 21 ಗೇಟಲ್ಲಿ ನೀವು 3 ಗೇಟ್ ಓಪನ್ ಮಾಡಿಬಿಟ್ಟು 2 ಗೇಟು ಇವರಿಗೆ KSCAಗೆ ಕೊಟ್ಟಿದ್ದಾರೆ. ಹಾಗಾಗಿ ಉಳಿದಿರೋ ಗೇಟ್ಗಳಲ್ಲಿ ಇವರು ಯುಟಿಲೈಸ್ ಮಾಡಿ ಇನ್ನೂ 19 ಗೇಟ್ಗಳಿದ್ವು. ಇವರು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಲಿಲ್ಲ. ಮತ್ತೆ ಇವರಲ್ಲೇ ಕನ್ಫ್ಯೂಷನ್. 3:15 ಟಿಕೆಟ್ ಬಿಟ್ಟಿದ್ದಾರೆ, 3:45 ಟಿಕೆಟ್ ಖಾಲಿಯಾಗಿ ಹೋಗಿದೆ. ಅಲ್ಲಿ ಗೇಟಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕೆಲವರು ಮುಂದೆ ಹೋಗಿದ್ದಾರೆ, ಫ್ರೀ ಟಿಕೆಟ್ ಅಂತ ಹೇಳ್ಬಿಟ್ಟು ಕೆಲವರು ಮುಂದೆ ಹೋಗಿದ್ದಾರೆ. ಕೆಲವರು ಏನು ಮಾಡಿದ್ದಾರೆ, ಟಿಕೆಟ್ ಇದೆ ಅಂತ ಹೇಳಿದ ತಕ್ಷಣ ಏನು ಮಾಡಿದ್ದಾರೆ, ಅಲ್ಲಿಂದ ವಾಪಸ್ ಬರ್ಲಿಕ್ಕೆ ಹೋಗಿದ್ದಾರೆ ಟಿಕೆಟ್ ಕೇಳಿದವಾಗ. ಅವಾಗ ಏನಾಗಿದೆ, ನುಗ್ಲಾಗಿದೆ. ಅವಾಗ ಒಂದೇನು ಗೊತ್ತಾ, ನೀವು ಈ ನುಗ್ಲಲ್ಲಿ ಇನ್ನೂ ಒಂದು ವಿಚಾರ ಎಲ್ಲೋ ಒಂದು ಕಡೆ ಬಂತು, ಒಂದು 25ರಿಂದ 35 ಮೊಬೈಲ್ಗಳ ಕಳ್ತನ ಆಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಕೆಲವೊಂದಷ್ಟು ಈ ಕುಕೃತ್ಯ ಮಾಡೋರು ಇರ್ತಾರೆ, ಅದರ ಮಧ್ಯದಲ್ಲಿ ಬೇಕು ಅಂತ ಅನವಶ್ಯಕವಾಗಿ ಕ್ರೌಡ್ ಅನ್ನ ಕ್ರಿಯೇಟ್ ಮಾಡೋರು ಇರ್ತಾರೆ. ಇವೆಲ್ಲ ಅನಾಹುತಕ್ಕೆ ಕಾರಣಗಳಾಗ್ತವೆ. ಆದ್ರೆ ಪೊಲೀಸ್ ಇಲಾಖೆ ತನ್ನ ಕಾರ್ಯಕ್ಷಮತೆಯನ್ನ ಮೀರಿ, ತನ್ನ ಪ್ರಯತ್ನವನ್ನ ಮೀರಿ, ತನ್ನಲ್ಲಿರ್ತಕ್ಕಂಥ ಆ ಸಂದರ್ಭದಲ್ಲಿ ಏನು ಮಾಡಬಹುದಿತ್ತು ಅದಷ್ಟನ್ನೂ ಮಾಡಿ, ಎಲ್ಲವನ್ನೂ ಮಾಡಿ 100% ಎಫರ್ಟ್ ಕೊಟ್ಟಿದ್ದಾರೆ ಸರ್. 100% ಸರ್. ಬಂದಿರೋ ಕ್ರೌಡಿಗೆ ಅಲ್ಲಿರೋ ಪೊಲೀಸ್ನವ್ರ ಲೆಕ್ಕಕ್ಕೆ ಇಲ್ಲ. ಅಂತ ಸಂದರ್ಭದಲ್ಲೂ ಸಮೇತ ದೇ ಹ್ಯಾವ್ ಮ್ಯಾನೇಜ್ಡ್ ವೆರಿ ವೆಲ್. ಅಂಥದ್ದನ್ನ ಇವರು ಅವರು ತಲೆದಂಡವನ್ನ ಮಾಡ್ತಾರೆ ಅಂತ ಹೇಳಿದ್ರೆ IPS ಅಧಿಕಾರಿಗಳು, IAS ಅಧಿಕಾರಿಗಳು ನಾಳೆ ನಿಮಗೆ ಸಹಕಾರ ಕೊಡ್ತಾರೆ. ಮಾರಲಿ ದೇ ಡಿಸ್ಟ್ರೆಸ್ಡ್ ಸರ್. ಅವರೆಲ್ಲ ದಯಾನಂದ್ ಸಾಹೇಬ್ ಇರ್ಬೋದು, ಯಾರೇ ಆದ್ರೂ ಅವ್ರಿಗೆ ತಗೊಂಡಿರುವಂತ ಇದೇನಿದೆಯಲ್ಲ, ರೆಪ್ಯುಟೇಷನ್ ಏನಿದೆಯಲ್ಲ, ಅದಕ್ಕೆ ಒಂದೇ ಸತಿ ಮಣ್ಣು ಹಾಕಿ ಮುಚ್ಚಿಬಿಟ್ರಲ್ಲ. ಕಮಿಷನರ್, ಅಡಿಷನಲ್ ಕಮಿಷನರ್, DCP, ACP. ಹೌದು, ಇದರಲ್ಲಿ ಇದ್ದವರೆಲ್ಲ ಚಾನಲ್ ಸೆಂಟ್ರಲ್ ಅಲ್ಲಿ ಇದ್ದವರು ಅಷ್ಟು ಜನ ಇವರು ತೆಗೆದಿದ್ದಾರೆ. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಅವ್ರನ್ನ ಯಾಕೆ ಹೊಣೆಗಾರರು ಮಾಡಿದ್ರಿ, ಅವ್ರನ್ನ ಹೊಣೆಗಾರರು ಮಾಡಿದಿರಿ ಅಂತ ಹೇಳಿದ್ರೆ ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇದೆ ಅನ್ನೋದೇ ಸ್ಪಷ್ಟ. ಸರ್ಕಾರ ಇದಕ್ಕೆ ಆಯ್ತು ಸರ್. ನೀವು ಅವೆಲ್ಲ ಇವತ್ತೇ ಸ್ಟ್ಯಾಂಪೇಡ್ ವಿಚಾರ ಒಂದೇ ಮಾತಾಡ್ತಿದ್ದೀರಲ್ಲ, ಇವರ ಸರ್ಕಾರದಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗಿದೆ, ಅದು ಬೇರೆ ವಿಚಾರ. ಇಲ್ಲಿ ಯಾವುದು ಕೋಮು ಗಲಭೆಗಳು 14-16 2023ರಲ್ಲಿ 14 ಆಗಿದೆ, 2024ರಲ್ಲಿ 6 ಆಗಿದೆ. ಅಂದ್ರೆ ಕಾನೂನು ಸುವ್ಯವಸ್ಥೆ ಇದೆಯಲ್ಲ, ನೀವು ಅದೊಂದೇ ಅಲ್ಲ ಸರ್, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಕೂತಿದೆ. ಮಂಗಳೂರಿನಲ್ಲಿ ಇವ್ರ ವಿರುದ್ಧ ಗಲಾಟೆ ಮಾಡ್ತಾ ಇದ್ದಾರೆ ಸರ್. ಕಾನೂನು ಸುವ್ಯವಸ್ಥೆ ಸರ್, ಪರಮೇಶ್ವರ್ ಅವರು ತಲೆದಂಡ ಆಗ್ಲೇಬೇಕು. ಇದಕ್ಕೆ ಪರಮೇಶ್ವರ್ ಅವರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೇಬೇಕು. ಯಾಕೆಂತ ಹೇಳಿದ್ರೆ ಪರಮೇಶ್ವರ್ ಅವರೇ ಈಗ ನೋಡಿ, ಈಗ ತೆರೆದ ವಾಹನದ ಮೆರವಣಿಗೆ ಬೇಡ, ಯಾಕೆಂತಂದ್ರೆ ಈ ಕ್ರೌಡ್ ಅನ್ನ ನಿಭಾಯಿಸೋದು ಕಷ್ಟ. ಆಮೇಲೆ ಪರಮೇಶ್ವರ್ ಅವರ ತಲೆದಂಡ ಯಾಕೆ ಆಗ್ಬೇಕು? ಪರಮೇಶ್ವರ್ ಅವರ ಇಲಾಖೆ ಏನಿದೆ ಸ್ಪಷ್ಟವಾಗಿ ಹೇಳಿದೆ, ಇಲಾಖೆ ಸ್ಪಷ್ಟವಾಗಿ ಹೇಳಲ್ಲ. ಅವರು ಯಾವುದೇ ಘಟನೆ ನೋಡ್ರಿ, ಪರಮೇಶ್ವರ್ ಅವರ ಅಟ್ಟರ್ ಫೇಲ್ಯೂರ್. ಈ ಗೃಹ ಇಲಾಖೆ ಏನ್ ವಾಹನದಲ್ಲಿ ಮೆರವಣಿಗೆಗೆ ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿ ಈ ಸಾವಿಗೆ ಅವರೇ ನೇರ ಹೊಣೆ. ಹೆಂಗೆ? ಅಧಿಕಾರಿಗಳಲ್ಲ. ಅಧಿಕಾರಿಗಳು ತಮಗಿದ್ದಂತ ಲಿಮಿಟೇಷನ್ ಅವರಿಗಿದ್ದಂತ ಇದು ಏನೋ ಅವಕಾಶಗಳಲ್ಲಿ, ಅವರಿಗಿದ್ದಂತ ಫೆಸಿಲಿಟಿಗಳಲ್ಲಿ ದೇ ಹ್ಯಾವ್ ಗಿವನ್ ದ ಬೆಸ್ಟ್. ಯಾರು ಅಂತ ಹೇಳಿದ್ರೆ ಪೊಲೀಸ್ನವರು. ಅವರಿಗೆ ಅವರ ಕೈಯನ್ನ ಬಲಪಡಿಸಬೇಕಾಗಿದ್ದು ರಾಜ್ಯ ಸರ್ಕಾರ. ತರಾತುರಿಯಲ್ಲಿ ಹಾಗಾದ್ರೆ ಪರ್ಮಿಷನ್ ಕೊಟ್ಟಿಲ್ಲ. ಅವರು ಪರ್ಮಿಷನ್ ಕೊಡದೆ ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕು ಇದೆಲ್ಲ ಅವಘಡಗಳಾಗಿದ್ರೆ ಗೃಹ ಇಲಾಖೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಸಚಿವರು ಅಂತ ಹೇಳ್ಬೋದು. ಪೊಲೀಸರು ಪರ್ಮಿಷನ್ ಕೊಟ್ಟಿಲ್ವಲ್ಲ, ಪೊಲೀಸರು ಪರ್ಮಿಷನ್ ಕೊಟ್ಟಿಲ್ವಲ್ಲ, ಅದು ಪರಮೇಶ್ವರ್ ಅವರ ಬುಡಕ್ಕೆ ಯಾಕೆ ಹೋಗುತ್ತೆ ಅಂತ ಪ್ರಶ್ನೆ. ಪರ್ಮಿಷನ್ ನೋಡಿ, RCB ದೇ ಹ್ಯಾವ್ ಫಾಲೋಡ್ ದ ಪ್ರೋಟೋಕಾಲ್. ಆಯ್ತಾ, ಇದು ಅವ್ರದ್ದು DNA ಇದೆ, ಅದು ಪ್ರೋಟೋಕಾಲ್ ಫಾಲೋ ಮಾಡಿದೆ. ಪ್ರೋಟೋಕಾಲ್ ಫಾಲೋ ಮಾಡದೇ ಇದ್ದವ್ರು ಯಾರು? ಇವ್ರು ತಾನೆ, ಸರ್ಕಾರ ತಾನೆ. ಸರ್ಕಾರ ಯಾಕೆ ಪ್ರೋಗ್ರಾಮ್ ಮಾಡಿದ್ರೆ? ಹೆಂಗ ನೀವು ಹಂಗಂದ್ರೆ ಚಿನ್ನಸ್ವಾಮಿ ಪ್ರೋಗ್ರಾಮ್ ಮಾಡಿ ಅಂತ ಬಿಟ್ರಿ? ಹೆಂಗ್ ಬಿಟ್ರಿ ಹೇಳಿ? ಅದಕ್ಕೆ ನೀವು ಪರ್ಮಿಷನ್ ಕೊಟ್ಟಿಲ್ಲ, ಹಂಗಂದ್ರೆ ಹೆಂಗ್ ನಡೀತು? ಹಂಗಂದ್ರೆ ಇದೇನು ಹೋಮ್ ಮಿನಿಸ್ಟರ್ ಬರೋದೇ ಇಲ್ವಾ ಇದು? ವಿತೌಟ್ ಪರ್ಮಿಷನ್ ಹಿಂಗ್ ಆಗಿರೋದ್ರಿಂದ ಅದಕ್ಕೆ ಏನ್ ಕ್ರಮ ಆಗ್ಬೇಕು ಆ ಕ್ರಮ ಆಗ್ತಾ ಇದೆಯಲ್ಲ. ಆಡಳಿತ ಯಂತ್ರನೇ ಕುಸ್ತೋಗಿದಲ್ಲ. ಡೆತ್ ಪಾಲಿಟಿಕ್ಸ್ ವಿಚಾರದಲ್ಲಿ ಮಾತಾಡ್ತಾ ಇದ್ವಿ. ಅಂದ್ರೆ
ಈಗ ಆಗಿರ್ತಕ್ಕಂಥ ಸಾವಿದೆಯಲ್ಲ, ಆ ಸಾವಿನ ಮೇಲೆ ರಾಜಕೀಯ ನಡೀತಾ ಇದೆ ಅನ್ನುವಂಥ ಆರೋಪದ ಹಿನ್ನೆಲೆ ನಾನು ಸೈಯದ್ ಅವ್ರ ಹತ್ರ ಮಾತಾಡಿಸ್ತೇನೆ. ಸೈಯದ್ ಅವರೇ, ಕಂಪ್ಲೀಟಾಗಿ ಇವತ್ತೇನು ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗಿತ್ತು ಈ ಸಂದರ್ಭಕ್ಕೆ ನಡ್ಕೊಂಡಿಲ್ಲ, ರೈಟ್. ಅಷ್ಟೇ ಪ್ರಮಾಣದಲ್ಲಿ ಸಾರ್ವಜನಿಕರ ಜವಾಬ್ದಾರಿ ಕೂಡ ಇತ್ತು. ಅಷ್ಟು ಸಂಖ್ಯೆಯಲ್ಲಿ ಜನ ಸೇರಿದಾಗ ಈ ಕ್ರೌಡಲ್ಲಿ ನಾವು ಹೊಳಗೆ ಹೋಗೋದು ಸೇಫಾ? ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ, ಹೆಂಡ್ರನ್ನ ಕರ್ಕೊಂಡು ಬಂದಿದ್ದೀವಿ, ಅಕ್ಕ ತಂಗಿರನ್ನ ಕರ್ಕೊಂಡು ಬಂದಿದ್ದೀವಿ, ಸ್ನೇಹಿತರ ಜೊತೆಗೆ ಬಂದಿದ್ದೀವಿ. ಮೊದಲು ನಾವು ಸೇಫ್ ಆಗಿದ್ದರೆ ಸಂಭ್ರಮಾಚರಣೆ, ವಿಜೃಂಭಣೆ. ನಾವೇ ಸೇಫ್ ಆಗಿಲ್ಲ ಅಂತಂದ್ರೆ ಅನ್ಸೇಫ್ ಅಂತ ಅನ್ನಿಸ್ದಾಗ ಯಾವ ಸಂಭ್ರಮಾಚರಣೆ, ಯಾವ ವಿಜೃಂಭಣೆ ನಮಗೆ ನಮ್ಮ ಪಾಲಿಗೆ ಅದು ವರದಾನ ಆಗುತ್ತೆ, ನರಕ ಆಗುತ್ತೆ ಅಂತ ಜನಕ್ಕೂ ಒಂದು ಜವಾಬ್ದಾರಿ ಇರಬೇಕಾಗಿತ್ತು. ಸೊ ಇಲ್ಲಿ ಸಾರ್ವಜನಿಕರ ಒಂದಷ್ಟು ಮುಂಜಾಗ್ರತಾ ಕ್ರಮಗಳು ಕೂಡ ಕುಂಠಿತ ಅಂತ ಅನ್ನಿಸ್ತಾ ಇಲ್ವಾ ಸರ್? ಇಲ್ಲಿ ಏನಾಗಿದೆ ಅಂದರೆ, ಕೇವಲ ಸರ್ಕಾರದ ಮೇಲೆ ದೂಷಣೆ ಮಾಡೋದಕ್ಕಿಂತ, ಇಲಾಖೆ ಮೇಲೆ ದೂಷಣೆ ಮಾಡೋದಕ್ಕಿಂತ ಜನರ ಜವಾಬ್ದಾರಿ ಏನಿದೆ ಅನ್ನೋದನ್ನು ಕೂಡ ಒಂದು ಹಂತದಲ್ಲಿ ನಾವು ಚರ್ಚೆ ಮಾಡಬೇಕಲ್ಲ. ನಿಮಿಷ ಸರ್, ಇಲ್ಲಿ ಏನಾಗಿದೆ ಅಂದರೆ, ಡಿ ಕೆ ಸಾಹೇಬ್ರು ಮಾಧ್ಯಮದಲ್ಲಿ ಪೊಲಿಟಿಕಲ್ ಮೈಲೇಜ್ ತಗೊಳ್ಳೋಕ್ಕೆ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಬನ್ನಿ 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 ಮೆರವಣಿಗೆ ಇದೆ. ಒಂದು ನಿಮಿಷ, ಒಬ್ಬ ಯಾರೋ ಬೇರೆ ವ್ಯಕ್ತಿ ಹೇಳಿದ್ರೆ ವಿಷಯ ಬೇರೆ. ಇಡೀ ಕರ್ನಾಟಕ ರಾಜ್ಯಕ್ಕೆ ಆಹ್ವಾನ ಕೊಡ್ತಿರೋಂಥ ವ್ಯಕ್ತಿ ಯಾರು? ಈ ರಾಜ್ಯದ ಉಪಮುಖ್ಯಮಂತ್ರಿ, ಪವರ್ಫುಲ್ ಲೀಡರ್ ಆಹ್ವಾನ ಕೊಟ್ಟರು. ನೀವು ಆಹ್ವಾನ ಕೊಡುವಾಗ ನಿಮ್ಗೆ ಗೊತ್ತಿರಲಿಲ್ವಾ ಜನ ಬಂದರೆ ಹೆಂಗೆ ಅವ್ರನ್ನ ಸುಧಾರಿಸ್ಕೋಬೇಕಾಗಿದ್ದು? ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ, ನೀವು ಪೊಲಿಟಿಕಲ್ ಮೈಲೇಜ್ ತಗೊಳ್ಳೋಕ್ಕೋಸ್ಕರ ಎಲ್ಲೂ ಸಿದ್ದರಾಮಯ್ಯ ಅವ್ರು ಕಾಣಿಸ್ಕೊಂಡಿಲ್ಲ. ಎಲ್ಲ ಕಡೆ ಕಾಣಿಸ್ಕೊಂಡಿರೋದೇ ಡಿ ಕೆ ಸಾಹೇಬ್ರು. ಯಾಕಂದ್ರೆ ನೆಕ್ಸ್ಟ್ CM ಆಗ್ಬೇಕಲ್ಲ. ಅದಕ್ಕೋಸ್ಕರ ಜನರ ಮೆಚ್ಚಕ್ಕೋಸ್ಕರ ಏನು ಮಾಡಕ್ ಹೋಗಿ ಎಲ್ಲ ಎಡವಟ್ ಮಾಡ್ಕೊಂಡಿರೋದು ಈ ಸರ್ಕಾರ ಮಾಡ್ತಾ ಇರೋದೇ ಹಿಂಗೆ. ಏನೋ ಮಾಡಕ್ ಹೋಗುತ್ತೆ, ಎಲ್ಲ ಎಡವಟ್ ಮಾಡ್ಕೊಳುತ್ತೆ. ಇಲ್ಲಿ ಇನ್ನೊಂದು ವಿಚಾರ, ಆವಾಗಲೇ ನೀವು ಶರತ್ ಅವ್ರು ಕೇಳಿದ್ರಿ, ಇವಾಗ ನಾನು ಹೇಳ್ತೀನಿ. ನಿನ್ನೆ ಆಗಿರೋ ಸಾವಿಗೆ ಇವಾಗ ದಂಡೆ ಯಾರಿಗಾಗಿರೋದು? ಅಧಿಕಾರಿಗಳಿಗೆ. ಯಾಕಂತ ಆಗಿರೋದು ಸರ್? ನೀವು ನಿಮ್ಮ ಕೆಲಸ ಸರಿಯಾಗಿ ನಿಭಾಯಿಸಿಲ್ಲ ಅಂತ ತಾನೆ. ಇವಾಗ 100% ಇದು ಕರೆಕ್ಟ್ ತಾನೆ? ಎದ್ದು ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಅವ್ರು ಬೇಜವಾಬ್ದಾರಿತನೋ ಇಲ್ಲ ಅವರು ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ಅವ್ರಿಗೆ ನೀವು ಇವತ್ತು ಸಸ್ಪೆಂಡ್ ಮಾಡಿದ್ದೀರಿ, ಟ್ರಾನ್ಸ್ಫರ್ ಮಾಡಿದ್ದೀರಿ. ಈಗ ಅವ್ರಿಗೆ ಹೆಡ್ ಯಾರು? ಹೋಮ್ ಮಿನಿಸ್ಟರ್. ಕೆಲಸಕ್ಕೆ ಬರಬಾರ್ದಿರೋಂಥ ವ್ಯಕ್ತಿ. ಇವ್ರ ಮೇಲೆ ಆಕ್ಷನ್ ತಗೋಬೇಕು. ಇವ್ರಿಗೆ ಸಸ್ಪೆಂಡ್ ಅಂತೂ ಮಾಡೋಕ್ಕಾಗಲ್ಲ, ಇವ್ರು ರಾಜೀನಾಮೆ ತಗೋಬೇಕು. ಸೆಕೆಂಡ್, ಹೋಮ್ ಮಿನಿಸ್ಟರ್ ಕಮ್ಸ್ ಅಂಡರ್ CM. ಹೋಮ್ ಮಿನಿಸ್ಟ್ರಿ ಕಮ್ಸ್ ಅಂಡರ್ CM. ಫೇಲ್ಯೂರ್ ಆಫ್ ಹೋಮ್ ಮಿನಿಸ್ಟ್ರಿ ಇಸ್ ಫೇಲ್ಯೂರ್ ಆಫ್ CM. CM ಅವ್ರು ರಾಜೀನಾಮೆ ಕೊಡಬೇಕು, DCM ಅವ್ರು ರಾಜೀನಾಮೆ ಕೊಡಬೇಕು. ಇವ್ರ ಮೇಲೆ ಯಾಕೆ ಕ್ರಮ ತಗೋಬಾರ್ದು? ಏನೋ ಮಾಡಿದಿರೋ ಅಮಾಯಕರು ಪೊಲೀಸರು ಹಗಲು ರಾತ್ರಿ ಕಷ್ಟಪಟ್ಟಿರೋರ ಮೇಲೆ ನೀವು ಕ್ರಮ ತಗೊಂಡಿದ್ದೀರಿ, ಸಸ್ಪೆಂಡ್ ಮಾಡಿದ್ದೀರಿ. ಇದಕ್ಕೆ ಹೊಣೆ ಆಗಿರೋದೇ ನೀವು. ಈ ದುರಂತ ಆಗಿರೋದೇ ನಿಮ್ಮಿಂದ, ಸಾವಾಗಿರೋದು ನಿಮ್ಮಿಂದ. ಆ ತಂದೆ ತಾಯಿ ತನ್ನ ಮಕ್ಕಳಿಗೆ ಕಳ್ಕೊಂಡಿರೋದು ನಿಮ್ಮಿಂದ. ಅದಕ್ಕೆ ನೀವು ಪರಿಹಾರ 10 ಲಕ್ಷ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದೀರಿ. ವಿಸರ್ಜನೆ ಮಾಡ್ಬೇಕನ್ನೋ ಲೆಕ್ಕಕ್ಕಿದೆ ನೀವು ಹೇಳೋ ಪ್ರಕಾರ. 100% ಇವತ್ತು ಕರ್ನಾಟಕ ರಾಜ್ಯದ ಜನರ ಆಕ್ರೋಶ ಹೆಂಗಿದೆ? ಒಂದ್ ನಿಮಿಷ ಬೆಲೆ ಇಲ್ಲ. ಆವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಮ್ಮ ಮಾಧ್ಯಮದಲ್ಲೇ ತೋರಿಸಿದ್ದೀರಿ. ಏನಂದ್ರು? ಅಷ್ಟು ಬೇಜವಾಬ್ದಾರಿ ಸ್ಟೇಟ್ಮೆಂಟ್ ಕೊಡೋದು ಅವರು. 1 ಲಕ್ಷ ಜನ ಇಲ್ಲಿ ಬಂದಿದ್ರು, ಇಲ್ಲಿ ಏನು ಆಗಿಲ್ಲ, ಆಗಿರೋದು ಸ್ಟೇಡಿಯಂ ಮಾತ್ರ. ಒಂದು ಈ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಈ ರಾಜ್ಯದ ಜನರ ತಂದೆ ಸ್ಥಾನದಲ್ಲಿ ಇರೋರು ನೀವು ಇಂಥ ಸ್ಟೇಟ್ಮೆಂಟ್ ಹೇಳೋದಾ? ಅದು ಯಾವ ಸ್ಟೈಲಲ್ಲಿ ಹೇಳೋದು ನೀವು ನೋಡಿದ್ದೀರಾ? ಇಲ್ಲ ಕ್ಲಿಪ್ಪಿಂಗ್ ಇದ್ರೆ ಒಂಚೂರು ಪ್ಲೇ ಮಾಡಿಸಿ. ಈ ರೀತಿ ನಿಮ್ಮ ನಡವಳಿಕೆ ಈ ರಾಜ್ಯದ ಬಗ್ಗೆ. ಇವಾಗ ಇದಕ್ಕೆ ನೀವು ಹೇಳ್ದಂಗೆ ಫುಲ್ ರೆಸ್ಪಾನ್ಸಿಬಲ್
ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಸರ್ಕಾರದಿಂದ ಈಗ ತಗೊಂಡಿರುವಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ರಿಸೈನ್ ಮಾಡಬೇಕು, ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಒಂದು ಗವರ್ಮೆಂಟೇ ಇದರಿಂದ ತಲೆದಂಡ ಆಗ್ಬೇಕು ಅಂತ ಹೇಳಿದ್ರೆ ಅದನ್ನ ಎಷ್ಟು ಮಟ್ಟಿಗೆ ಒಪ್ಪಬೇಕೋ ಒಪ್ಪಬಾರ್ದೋ ಗೊತ್ತಿಲ್ಲ. ಬಟ್ ಆದ್ರೆ ಒಂದ್ ಮಾತು ಹೇಳ್ತೀನಿ, ಈಗ ಸರ್ಕಾರ ಇಲ್ಲಿವರೆಗೆ ಏನು ಕ್ರಮ ತಗೊಂಡಿದೆ ಪೊಲೀಸ್ ಇಲಾಖೆ ಹೊರತುಪಡಿಸಿ, ಈಗಾಗಲೇ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಮೇಲೆ ಕ್ರಮ ಆಗಿದೆ. ನಾವು ಹೇಳಿದ್ರು ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಅವರ ತಪ್ಪು ಅಂತ ಆಗಿದೆ. ಅದರ ಜೊತೆಗೆ RCB ಮ್ಯಾನೇಜ್ಮೆಂಟ್ ಮೇಲೂ ಕೂಡ ಕೇಸ್ ದಾಖಲಾಗಿದೆ. ಈಗ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸಿಕೊಂಡು ಹೈಕೋರ್ಟ್ ಕೂಡ ಇದಕ್ಕೆ ಚೀಮಾರಿ ಹಾಕಿದೆ. ಆಮೇಲೆ ಸೂಕ್ತ ತನಿಖೆ ನಡೀಲಿ ಅಂತ ಕೂಡ ಈಗ ತನಿಖೆ 3 ಹಂತದಲ್ಲಿ ತನಿಖೆಗಳು ನಡೀತಾ ಇದೆ. RCB ವಿತೌಟ್ ಪರ್ಮಿಷನ್ ಮಾಡ್ತಾ ಇಲ್ಲ, RCB ಮ್ಯಾನೇಜ್ಮೆಂಟ್ ವಿತೌಟ್ ಪರ್ಮಿಷನ್ ಅದು ಕಾರ್ಯಕ್ರಮ ಇಲ್ಲ. ಮಾಡಿರೋದು. ಯಾವಾಗ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಇನ್ವಾಲ್ವ್ ಆದ್ರು ಸರ್, ಆವಾಗ್ಲೇ ಆಗಿರೋದು. ಒಂದ್ ನಿಮಿಷ ಪರ್ಮಿಷನ್, ಒಂದ್ ನಿಮಿಷ ಸರ್, ಪರ್ಮಿಷನ್ ಸಿಕ್ಕಿಲ್ಲ. ನೀವು ವಿಧಾನಸೌಧ ಮುಂದೆ ಹೆಂಗ್ ಕರ್ಕೊಂಡು ಬಂದ್ರಿ? ಅಲ್ಲಿಂದ ಸ್ಟೇಡಿಯಂ ಹೆಂಗ್ ಕರ್ಕೊಂಡು ವಿಧಾನಸೌಧ ಕಾರ್ಯಕ್ರಮಕ್ಕೆ ಪರ್ಮಿಷನ್ ಇದೆ ಸರ್, ಸ್ಟೇಡಿಯಂ ಇರೋ ಪರ್ಮಿಷನ್ ಇಲ್ದಿರೋ ನೀವು ಅಲ್ಲಿಂದ ಡೈರೆಕ್ಟ್ ಆಗಿ ಹಂಗೆ ಕಳ್ಸಿಬಿಡ್ಬೇಕಾಗಿತ್ತು. ನೀವು ಏನ್ ಹೇಳಿದ್ದೀರಿ ಸ್ಟೇಟ್ಮೆಂಟ್ ಅಲ್ಲಿ ಒಂದಿನ ಮುಂಚೆ? ವಿಧಾನಸೌಧ ಮುಂದೆ, ಆಮೇಲೆ ಅಲ್ಲಿಂದ ಸ್ಟೇಡಿಯಂ ಅಂತ ನೀವೇ ಹೇಳಿರೋದು ನಿಮ್ಮ ಬಾಯಿಂದ ಮಿಸ್ಟರ್ DK ಶಿವಕುಮಾರ್. ಅದರ ಮಧ್ಯದಲ್ಲಿ ಪೊಲೀಸ್ ಇಲಾಖೆ ಪರ್ಮಿಷನ್ ಕೊಟ್ಟಿಲ್ಲ. ಒಂದ್ ನಿಮಿಷ, ಅಂದ್ರೆ ಇದಕ್ಕೆ ಜವಾಬ್ದಾರಿ ಯಾರು? ಅವರು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ನೀವು ನಿಮ್ಮ ದೊಡ್ಡಸ್ತಿಗೆ ತೋರಿಸಿದ್ದೀರಿ, ನಿಮ್ಮ ಪವರ್ ತೋರಿಸಿದ್ದೀರಿ. ನಾನು ಒಬ್ಬ DCM, ನಾನು ಏನ್ ಬೇಕಾದ್ರೂ ಮಾಡಬಹುದು ಈ ರಾಜ್ಯದಲ್ಲಿ, ಯಾರ ಜೀವ ಬೇಕಾದ್ರೂ ತಗೋಬಹುದು ಅಂತನಾ? ಅದಕ್ಕೆ ನೀವು ಇದು ಕೊಲೆ ಆಗಿರೋದು. ಇಲ್ಲಿ ಒಂದು ವಿಚಾರ ನೀವು ಸ್ಪಷ್ಟವಾಗಿ ಅಬ್ಸರ್ವ್ ಮಾಡಬೇಕು. ಗೃಹ ಇಲಾಖೆ ಪರ್ಮಿಷನ್ ಕೊಟ್ಟಿಲ್ಲ, ಆಯ್ತಾ? CM ಮತ್ತೆ DCM ಕರೆ ಕೊಟ್ಟಿದ್ದಾರೆ, ಜನರಿಗೆ ಬನ್ನಿ ನಮ್ಮ ಜೊತೆ ಬಂದು ನಾವು ಏನು ಅವರಿಗೆ ಸನ್ಮಾನ ಮಾಡ್ತಿದೀವಿ, ಈ ಅದ್ಭುತ ಕ್ಷಣಗಳನ್ನ ಕಣ್ ತುಂಬಿಕೊಳ್ಳಿ ಅಂತ ಹೇಳ್ಬಿಟ್ಟು ಕರೆ ಕೊಟ್ಟಿದ್ದಾರೆ. ಟ್ವಿಟ್ಟರ್ ಅಲ್ಲೇ ಇದೆ, ಆಯ್ತಾ? ಅವರು ಆ ರೀತಿ ಕೊಟ್ರು. ಇವ್ರೇನ್ ಹೇಳಿದ್ರು, ನಾನು RCB ನಿನ್ನೆ ಕಪ್ ಗೆದ್ದಂತ RCBಗೆ ಸನ್ಮಾನ ಮಾಡ್ತಾ ಇದೀವಿ ವಿಧಾನಸೌಧದ ಎದುರುಗಡೆಗೆ, ತಾವೆಲ್ಲ ಆಗಮಿಸಬೇಕು ಅನ್ನುವಂತ ವಿಚಾರವನ್ನು ಇವ್ರು ಹೇಳಿದ್ರು, ಆಯ್ತಾ? ಪರ್ಮಿಷನ್ ಕೊಟ್ಟಿಲ್ಲ. ಪರ್ಮಿಷನ್ ಕೊಡದೇ ಇರೋದು ಯಾರು ತಪ್ಪು? ವಿಧಾನಸೌಧ ಕಾರ್ಯಕ್ರಮ, ಒಂದ್ ನಿಮಿಷ ವಿಚಾರ ಮಾಡ್ಕೊಳ್ಳಿ. ನೀವು RCB ಕೇಳಿರ್ತಕ್ಕಂಥದ್ದು, ನೀವು RCB ಮೇಲೆ ಕೇಸ್ ಬುಕ್ ಮಾಡಿದ್ರಲ್ಲ, ನೀವು KSA ಮೇಲೆ ಬುಕ್ ಮಾಡಿ. KSA ಮೇಲೆ ಹೆಂಗ್ ಬುಕ್ ಮಾಡ್ಬೋದು ಗೊತ್ತಾ? ಅಲ್ಲಿ ಮೆಡಿಕಲ್ ಫೆಸಿಲಿಟಿ ಇರಬೇಕಾಗಿತ್ತು, ಅದನ್ನ ಅವ್ರು ಕೊಟ್ಟಿಲ್ಲ. ಯಾಕಂದ್ರೆ ಅದು ಖಾಲಿ ಹೊಡಿತಾ ಇತ್ತು ಅವಾಗ ಆ ಕ್ಷಣದಲ್ಲಿ. ಯಾಕಂದ್ರೆ ಅವರು ಅರ್ಜೆಂಟ್ ಅಲ್ಲಿ ಆಗಿರ್ತಕ್ಕಂಥದ್ರಲ್ಲಿ ಅವ್ರದ್ದೇನು ಇಲ್ಲ, ಪಾತ್ರ ಇಲ್ಲ. ಒಂದು ಆಯೋಜಕರು ಯಾರು, ವಿಧಾನಸೌಧ ಮುಂದಿನ ಕಾರ್ಯಕ್ರಮ ಆಯೋಜಕರು ಯಾರು, ಅವೆರಡು ಡಿಫರೆಂಟ್. ಮ್ಯಾನೇಜ್ಮೆಂಟ್ ಕಂಪನಿ ಸ್ಟೇಡಿಯಂ ಕಾರ್ಯಕ್ರಮ, ಅದು RCB DNA ಕಂಪನಿ ಮ್ಯಾನೇಜ್ಮೆಂಟ್ ಗೆ ಏನು ಕಂಪನಿ ಕಾರ್ಯಕ್ರಮ ಆಯೋಜನೆ ಕಂಪನಿ ಏನಿದೆ ಆ ಕಾರ್ಯಕ್ರಮಕ್ಕೆ RCB ಮ್ಯಾನೇಜ್ಮೆಂಟ್ ಪರ್ಮಿಷನ್ ಕೊಟ್ಟಿದೆ ಕಾರ್ಯಕ್ರಮ ಮಾಡಿ ಅಂತ. RCB ಪೊಲೀಸ್ ಮ್ಯಾನೇಜ್ಮೆಂಟ್ ಈವೆಂಟ್ ಇವರು ಹೋಸ್ಟ್ ಮಾಡೋದು, ಈವೆಂಟ್ ಇವರು DNA ಈವೆಂಟ್ ಹೋಸ್ಟ್ ಮಾಡೋದು, ಈವೆಂಟ್ ತಗೊಳ್ತಾರೆ. ಹೌದು, ಅವರು ಪರ್ಮಿಷನ್ ಗೋಸ್ಕರ RCB ಮ್ಯಾನೇಜ್ಮೆಂಟ್ ಪೊಲೀಸರ ಪರ್ಮಿಷನ್ ಕೊಟ್ಟಿಲ್ಲ, ಬರ್ದಿದ್ದಾರೆ ಕೂಡ ಇವರು ಬರ್ದಿದ್ದಾರೆ ಅಂತ ಹೇಳಿದ್ರೆ ದೇ ಆರ್ ಕ್ಲಿಯರ್. ಬರ್ದಿದ್ದಾರೆ ಅಂದ್ರೆ ದೇ ಆರ್ ಕ್ಲಿಯರ್. ನಮಗ್ ಪರ್ಮಿಷನ್ ಕೊಡಿ ಅಂತ ಅವ್ರು ಕೇಳಿದ್ದಾರೆ. ಕೇಳೋದು ತಪ್ಪಲ್ಲ, ಕೊಡೋದು ಬಿಡೋದು ಅವ್ರ ಇಷ್ಟ. ಒಂದ್ ನಿಮಿಷ, ಪರ್ಮಿಷನ್ ಕೇಳಿದಾಗ ನೀವೇನು ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀರಿ, ಏನ್ ವ್ಯವಸ್ಥೆ ಕೊಡೋಕೆ ಪೊಲೀಸ್ ಇಲಾಖೆ ಸಿದ್ಧತೆ ಮಾಡ್ಕೊಳ್ಬೇಕು, ಅದಕ್ಕೆ ಟೈಮ್ ಬೇಕು. ಹೌದು, ಎವ್ರಿಥಿಂಗ್ ಒಂದ್ ನಿಮಿಷ, ಎವ್ರಿಥಿಂಗ್ ಹ್ಯಾಸ್ ವೆಂಟ್ ವೆಲ್, ಆಯ್ತಾ? RCB ಕಡೆಯಿಂದ ಏನು ತಪ್ಪಾಗಿಲ್ಲ. ಅಲ್ಲಿ ಅವರು RCB ಕಡೆಯಿಂದ ಒಂದ್ ನಿಮಿಷ ಆಯೋಜನೆ ಮಾಡ್ತಾರೆ. ಒಂದು ನೀವು ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸ್ಟೇಡಿಯಂ ಫಂಕ್ಷನ್ ಅಲ್ಲಿ ಉಪಮುಖ್ಯಮಂತ್ರಿಗಳು ಇದ್ರಾ ಇಲ್ವಾ? ಅವ್ರು ಹೇಳ್ತಾ ಇರೋದು ಸರ್ ಮುತ್ತು ಕೊಡ್ತಾ ಇಲ್ಲ, ಬಂದಿದ್ದೆ. ನನ್ನ ಪ್ರಶ್ನೆ, ಸ್ಟೇಡಿಯಂ ಅಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇದ್ರಾ ಇಲ್ವಾ? ಅವರೊಬ್ಬ ಉಪಮುಖ್ಯಮಂತ್ರಿ ಇದ್ರಾ ಇಲ್ವಾ? ಫಂಡಮೆಂಟಲ್ ಅರ್ಥ ಮಾಡ್ಕೊಳ್ಳಿ ಸರ್, ವಿತೌಟ್ ಪರ್ಮಿಷನ್ ಒಂದು ಪ್ರೋಗ್ರಾಮ್ ಅನ್ನ ಒಂದು ರಾಜ್ಯದಲ್ಲಿ ಹೋಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ದ ಅಟ್ಟರ್ ಫೇಲ್ಯೂರ್ ಆಫ್ ದಿ ಗವರ್ಮೆಂಟ್. ಈವೆಂಟ್ ಗೆ ಪರ್ಮಿಷನ್ ಇಲ್ಲದೆ ಹೋಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಸರ್? ಇಷ್ಟು ಜನರ ಮಧ್ಯದಲ್ಲಿ ಅದ್ ಹೆಂಗ್ ಹೋಸ್ಟ್ ಆಗಕ್ ಸಾಧ್ಯ? ನೀವ್ ಹೇಳಿ. ಈಗ ತಲೆದಂಡ ಮಾಡಿದ್ರಲ್ಲ ಅಧಿಕಾರಿಗಳು, ಹಂಗಾರೆ ತಪ್ಪಿದಸ್ತ್ರ? ಸರ್ಕಾರ ಕರೆ ಕೊಟ್ಟರು ಯಾರು? ಹಂಗಾದ್ರೆ ಇವ್ರು ಯಾರಿಗೂ ಗೊತ್ತಿಲ್ಲದೇನೆ ಕರೆ ಕೊಟ್ಟ ಇವರು?
ಹೌದು, ನೀವು ಅದನ್ನ ಅರ್ಥ permission ಮಾಡ್ಕೊಳ್ಳಿ. ಕಾರ್ಯಕ್ರಮ ನೀವು ಇಲ್ಲಿ ನಡೀತಾ ಇದೆ, ನೀವು ಸೆನ್ಸಿ- action ತಗೊಂಡಿಲ್ಲ ಅಲ್ಲ, ಅಂತ ಅಲ್ಲ, ಅವ್ರನ್ನ suspend ಮಾಡಿರ್ಬೋದು. ಯಾಕೆ ಆವಾಗ ಕಾರ್ಯಕ್ರಮ ನಿಲ್ಸಬೇಕಾಗಿತ್ತಲ್ಲ ಇವರು, ನಾವು ಪರ್ಮಿಷನ್ ಕೊಟ್ಟಿಲ್ಲ ನಿಲ್ಸಬಹುದಿತ್ತಲ್ಲ ಇವರು. ಒಂದು ಅನೌನ್ಸ್ಮೆಂಟ್ ಅನ್ನ ಗಮನಿಸಬೇಕಾಗತ್ತೆ. ಎಲ್ಲಿ? ನಾವು ಮಾಧ್ಯಮಗಳಲ್ಲಿ ಕೂಡ ಪ್ರಸಾರ ಮಾಡಿದೀವಿ. ಪೊಲೀಸ್ ಇಲಾಖೆಯಿಂದ ಅನೌನ್ಸ್ಮೆಂಟ್ ಆಗುತ್ತೆ, ಸ್ಟೇಡಿಯಂ ಸುತ್ತಮುತ್ತ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದಿರಿ, ಒಳಗಡೆ ಆಲ್ರೆಡಿ ಫಿಲ್ ಆಗಿದ್ದಾರೆ, ಯಾರನ್ನೂ ಒಳಗ್ ಬಿಡಕ್ ಆಗೋದಿಲ್ಲ ಈ ಸಂದರ್ಭದಲ್ಲಿ, ದಯವಿಟ್ಟು ತಾವೆಲ್ಲ ಮನೆಗೆ ವಾಪಸ್ ಹೋಗಿ, ಅಲ್ಲ, ಮನೆಗೆ ವಾಪಸ್ ಅದನ್ನ ಮಾಡಕ್ಕೆ event ಮಾಡಕ್ಕೆ ಕೊಡ್ಬಾರ್ದಿತ್ತು. ಮನೆಗೆ ಕೂತ್ಕೊಂಡು ನೀವು ಕಾರ್ಯಕ್ರಮನ ನೋಡಿ, ದಯವಿಟ್ಟು ಇಲ್ಲಿ ಯಾರು No, ಸೇರಿ ಅಂತ no, no, it is wrong. ಯಾಕೆಂದ್ರೆ ಪರ್ಮಿಷನ್ ಇಲ್ಲದೆ ಒಂದು ಪ್ರೋಗ್ರಾಮ್ ನಡೆಯುತ್ತೆ. ಸಿ ಪರ್ಮಿಷನ್ ಇಲ್ಲದೆ ಒಂದು ಪ್ರೋಗ್ರಾಮ್ ನಡೆಯುತ್ತೆ ಅಂತ ಹೇಳಿದ್ರೆ ದ ವಾಟ್ ಇಟ್ ಈಸ್. ಹಂಗಾರೆ ನಾನು ಒಂದು ಪರ್ಮಿಷನ್ ಇಲ್ಲದೆ ದೊಡ್ಡ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತೀನಿ, ಯಾರು ನೀವು ಯಾರು ಹೊರಗಡೆ ಮಾಡ್ತೀರಿ? ಈಗ ರೂಲ್ಸ್ ಪ್ರಕಾರ ನೀವು ಆರ್ಗನೈಸ್ ಮಾಡೋಂಗಿಲ್ಲ, ಮಾಡಿದ್ದೆ ತಪ್ಪು. ವಿತೌಟ್ ಪರ್ಮಿಷನ್ ನೀವು host ಮಾಡಿದ್ದೆ ತಪ್ಪು. ಪ್ರತಿಭಟನೆ ಮಾಡೋದಾಗ್ಲಿ ಏನೋ ವಿತೌಟ್ ಪರ್ಮಿಷನ್ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತದ್ದು RCB ಮ್ಯಾನೇಜ್ಮೆಂಟ್. ಆನ್ ದ ಸ್ಪಾಟ್ ನೀವು ಅರೆಸ್ಟ್ ಮಾಡಬೇಕಾಗಿತ್ತು. ಈಗ ಅರೆಸ್ಟ್ ಆಗಿದಾರಲ್ವಾ, ಈಗ ವಿಚಾರಣೆ ನಡೀತಾ ಈಗಲ್ಲ, ಆವಾಗ್ಲೇ ಮಾಡಬೇಕಾಗಿತ್ತು. ಅಂದ್ರೆ ಇಲ್ಲಿ ಉಪಮುಖ್ಯಮಂತ್ರಿಗಳು ಇದ್ರಲ್ಲ ಸರ್, ವಿಜಯ್ ಅವರೇ ಒಂದು ಉಪಮುಖ್ಯಮಂತ್ರಿಗಳು ಇದ್ರಲ್ಲ ಅಲ್ಲೇ, ಸಿಂಪಲ್ ನೀವು ರಾಜಕೀಯ ಮಾಡ್ತಾ ಇದ್ದೀರಿ ಅಂತ ಹೇಳಿ ಪ್ರತಿಪಕ್ಷಗಳು ಸಾರಿ ಆಡಳಿತ ಪಕ್ಷ ಹೇಳೋದಕ್ಕೆ ಕಾರಣ ಏನಂತಂದ್ರೆ RCB ಮ್ಯಾನೇಜ್ಮೆಂಟ್ ಕಾರ್ಯಕ್ರಮ ಆಯೋಜನೆ ಮಾಡಿದೆ, ಆ ಕಾರ್ಯಕ್ರಮದಲ್ಲಿ ದುರಂತ ಆಗಿದೆ. ನಾವು ಸರ್ಕಾರದವ್ರ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಲ್ಲಿ ಯಾವುದೇ ದುರಂತ ಆಗಿಲ್ಲ. ಯಾಕೆ ಸರ್ ಅಲ್ಲೆಲ್ಲ ಬ್ಯಾರಿಕೇಡ್ ಎಲ್ಲ ಮುರ್ದಾಕ್ಬಿಟ್ಟು ಮರದ ಮೇಲೆ ಹತ್ತು ಕೂತ್ಕೊಂಡಿದ್ದು ಮಳೆ ಬರದಂಗಿದ್ರೆ ಅಲ್ಲೂ ಅನಾಹುತವೇ ಅನಾಹುತ ವಿಧಾನಸಭಾ ಮುಂದೆನೆ ನಡೀತಿತ್ತು. ಅಲ್ಲ ಈಗ ಅದು ಆಗಿಲ್ಲ, ಆಗಿರೋದ್ರ ಬಗ್ಗೆ ಮಾತಾಡೋಣ. ಅಲ್ಲಿ ಕಂಪ್ಲೀಟ್ ಆಗಿ ಸರ್ಕಾರದ ಕಾರ್ಯಕ್ರಮನೂ ಅಲ್ಲ, ಆಮೇಲೆ ಸರ್ಕಾರದಿಂದ ಸ್ಪಷ್ಟವಾಗಿ ಸೂಚನೆ ಇದೆ, ನೋಡಿ ಈ ಕಾರ್ಯಕ್ರಮನ ಹೀಗೆ ಮಾಡಬೇಡಿ ಅಂತ. RCB ಮ್ಯಾನೇಜ್ಮೆಂಟ್ ಅದನ್ನು ಕೇಳಿಲ್ಲ, ಆಯೋಜನೆ ಮಾಡಿದೆ. RCB ಅಭಿಮಾನಿಗಳು ಏನ್ ಮಾಡಿದ್ದಾರೆ, ತಾವು ಕಾರ್ಯಕ್ರಮ ನೋಡ್ಬೇಕು, ವಿಜೃಂಭಣೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳ ತೀರದಂಗೆ ಬಂದು ಜನ ಸೇರ್ಕೊಂಡಿದ್ದಾರೆ. ಅವರು ಪರ್ಮಿಷನ್ ಸಿಂಪಲ್ ಹೇಳಿ, ಒಂದೇ ಒಂದು ಸರ್ಕಾರ ಪವರ್ ಇದೆ, ನೀವು ಇಲ್ಲಿ ಜನ ಪರ್ಮಿಷನ್ ಇತ್ತು, ನೀವು ಮುಗಿಸ್ಕೊಂಡ್ರಿ. ಅಲ್ಲಿ ಪರ್ಮಿಷನ್ ಇರ್ಲಿಲ್ವಲ್ಲ, ಇಮಿಡಿಯೇಟ್ ಆಗಿ ನೀವು ಕಪ್ ತಗೊಂಡು ಸೀದಾ ಹೋಟ್ಲಿಗೆ ಹೋಗ್ಬಿಡಿ, ಇಲ್ಲಿ ನೋಡಿ. ಒಂದು ಎರಡನೇದು, ಈಗ ನೀವು ಇಲ್ಲಿದ್ದೀರಾ, ನೀವೇನೋ ಒಂದು ಇವೆಂಟ್ ಮಾಡಬೇಕು, ನೀವು ಯಾರಿಗೋ ನಿಮ್ಮ ಹೈಯರ್ ಅಪ್ಸಿಗೆ ಯಾರಿಗೋ ಪರ್ಮಿಷನ್ ಕೇಳಿರ್ತೀರಾ, ಅವ್ರ ಕೆಳಗಡೆ ಇರೋ ಬಾಸ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಮಾಡ್ಕೊಳ್ಳೋ ಹೋಗೋ ನಾನಿದ್ದೀನಿ ಅಂತ ಹೇಳ್ತಾರೆ. ನೀವು ಇವೆಂಟ್ ನ ಮಾಡ್ಕೋತೀರಿ, ಇಲ್ಲೂ ಅದೇ ಕೆಲಸ ಆಗಿದೆ, ಪರ್ಮಿಷನ್ ಕೊಟ್ಟಿಲ್ಲ, ನೀವು ಮಾಡ್ಕೊಳ್ಳಿ ಅನ್ನುವಂಥದ್ದು. ಇದೇನು ಆಶ್ವಾಸನೆ ಸಿಕ್ಕಿರೋದಕ್ಕೆ ಇದಾಗಿದೆ. ರಾಜ್ಯ ಸರ್ಕಾರ ಎಲ್ಲೋ ಓವರ್ ಆಲ್ ಒಂದು ಕಾರ್ಯಕ್ರಮ ಇವತ್ತೇನು ಕಾರ್ಯಕ್ರಮ ನಡೆಸಲೇಬಾರ್ದಾಗಿತ್ತು. ನಾವು ಹೇಳೋದಾದ್ರೆ ನಡೆಸಲೇಬಾರ್ದು. ಯಾಕೆಂತ ಹೇಳಿದ್ರೆ ಆವಾಗ ಆ ಕಾರ್ಯಕ್ರಮನ ತಡೆದಿದ್ರೆ ಈ ಅನಾಹುತ ಆಗ್ತಿರಲಿಲ್ಲ, ಅದರ ಹೊಣೆಯನ್ನ ಸರ್ಕಾರ ಹೊರಬೇಕು. ಅಧಿಕಾರಿಗಳಲ್ಲ. ಇದುವರೆಗೂ ಡಿಬೇಟ್ ಅಲ್ಲಿ ಭಾಗವಹಿಸಿದಂತಹ ಸೈಯದ್ ಅವರೇ ಹಾಗೂ ಬಿಜೆಪಿಯ ವಕ್ತಾರರಾಗಿರುವಂತಹ ಸನತ್ ಅವರೇ, JDS ವಕ್ತಾರರಾಗಿರುವಂತಹ ಸೈಯದ್ ಅವರು, ಇಬ್ರಿಗೂ ಕೂಡ ಧನ್ಯವಾದಗಳು. ಒಟ್ಟಿನಲ್ಲಿ ವೀಕ್ಷಕರೇ, RCB ಇಟ್ ಈಸ್ ಆನ್ ಎಮೋಷನ್, ರೈಟ್? ಓಕೆ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಸ್ಟೇಟನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋ ಒಂದು ಟೀಮು, ಹಾಗಾಗಿ ಇದ್ರ ಮೇಲೆ ಒಂದು ಕ್ರೇಜ್ ಇದ್ದೇ ಇದೆ, ಅದರಲ್ಲಿ ಯುವಕರಿಗೆ ಹೆಚ್ಚಿದೆ. ಯುವಕರೆಲ್ಲರೂ ಕೂಡ ಈ ಮಟ್ಟಿಗಿನ ಪ್ರೀತಿ ತೋರಿಸ್ತಾ ಇರೋದು ಸಹಜ. ಒಂದು ಕ್ರಿಕೆಟ್ ಆಟ ಅಂತಂದಾಗ ಅದಕ್ಕೊಂದು ಪ್ರೀತಿ ಇದ್ದೇ ಇರುತ್ತೆ. ಸೊ ಆದರೆ ನಾವು ಕೂಡ ಮನೆಯಿಂದ ಹೊರಡಬೇಕಾದ್ರೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ ಅಂತಂದಾಗ ಆ ಕಾರ್ಯಕ್ರಮದ ಒಂದು ಸ್ಟ್ರೆಂತನ್ನು ನೋಡ್ತಾ ಇದ್ದೀವಲ್ಲ, ಆ ಸ್ಟ್ರೆಂತ್ ನೋಡಿದಾಗ ನಮಗೆ ಅಲ್ಲಿ ಸೇಫ್ ಇದೆಯಾ ಇಲ್ಲ ಅಂತ ಸಾರ್ವಜನಿಕರಾಗಿ ನಮಗೂ ಕೂಡ ಮುಂದಿನ ದಿನಗಳಲ್ಲಿ ಇಂಥ ವಿಚಾರಗಳಲ್ಲಿ ಅನುಭವ ಬರಬೇಕು. ಒಂದು ಅದರ್ ದೆನ್ ಈಗಾಗಲೇ ನಾವು ಡಿಸ್ಕಸ್ ಮಾಡಿದಂಥ ಈ ಡಿಬೇಟಲ್ಲಿ ಒಂದು ವಿಷಯ ಬೆಳಕಿಗೆ ಬಂದಿದ್ದೇನಂತಂದರೆ, ಸರ್ಕಾರದ ಪರ್ಮಿಷನ್ ಇಲ್ಲ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ, ಆದರೂ ಒಂದು ಮ್ಯಾನೇಜ್ಮೆಂಟ್ ಆ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ತರಾತುರಿಯಾಗಿ ತಯಾರಿ ಮಾಡಿಕೊಂಡು ಲಕ್ಷಾಂತರ ಜನರನ್ನು ಕರೆದುಬಿಟ್ಟಿದೆ. ಬಟ್ ಆ ಲಕ್ಷಾಂತರ ಜನ ಸರ್ಕಾರದ ಆಸ್ತಿ. RCB ಮ್ಯಾನೇಜ್ಮೆಂಟ್ ಸರ್ಕಾರದ ಆಸ್ತಿ ಅಲ್ಲ, ಅದೊಂದು ಕಮರ್ಷಿಯಲ್ ಬ್ರ್ಯಾಂಡ್, ಅದೊಂದು ಫ್ರಾಂಚೈಸಿ. ಸೊ ಹಾಗಾಗಿ ಅವ್ರಿಗೆ ಒತ್ತು ಕೊಡೋದಕ್ಕಿಂತ, ಅವ್ರ ಕಾರ್ಯಕ್ರಮ ನಡೆಯೋದಕ್ಕೆ ಬಿಡೋದಕ್ಕಿಂತ ಸಾರ್ವಜನಿಕರ ಜೀವ ರಕ್ಷಣೆಗಾಗಿ, ಸಾರ್ವಜನಿಕರು ಸರ್ಕಾರದ ಆಸ್ತಿ ಆಗಿರೋದ್ರಿಂದ ಇಡೀ ಕಾರ್ಯಕ್ರಮ ರದ್ದಾಗಬೇಕು ಅನ್ನೋದು ಸರ್ಕಾರದ ನಿಲುವಾಗಿರಬೇಕಾಗಿತ್ತು. ಆದರೂ ಆ ಕೋಣದ ಮುಂದೆ ಕಿನ್ನಿರಿ ಬಾರಿಸಿದಂಗೆ ತಲೆ ಹಾಡಿಸಿರುವಂಥ ಸರ್ಕಾರಕ್ಕೆ ತಲೆ ಬುಡ ಇಲ್ಲ ಅಂಥೇಳಿ ಈ ಒಂದು ಸ್ಪಷ್ಟತೆ ಕಾಣ್ತಾ ಇದೆ.
ಈ ಕಾರಣಕ್ಕಾಗಿ ಸರ್ಕಾರ ಹೊಣೆಯನ್ನು ಹೊರಬೇಕಾಗಿದೆ ಮತ್ತು ಸಾರ್ವಜನಿಕರಾದ ನಾವು ಕೂಡ ಇಂಥ ಕಾರ್ಯಕ್ರಮಗಳು ಸರ್ಕಾರಗಳು ಎಷ್ಟರ ಮಟ್ಟಿಗೆ ಆಯೋಜನೆ ಮಾಡ್ತವೆ, ಸರ್ಕಾರ ಎಷ್ಟರ ಮಟ್ಟಿಗೆ ನಮಗೆ ನೆರವು ಕೊಡುತ್ತೆ ಇಂಥ ಸಂದರ್ಭಗಳಲ್ಲಿ ಲಕ್ಷಾಂತರ ಜನ ಸೇರಿದಾಗ. ಹಾಗಾಗಿ ನಾವು ಎಷ್ಟು ಹುಷಾರಿರಬೇಕು ಅಂತ ನಾವು ಅಂದ್ಕೊಳ್ಬೇಕು. ಮತ್ತು ಯಾವುದೋ ಒಂದು ವಿಚಾರದಲ್ಲಿ ವಿಜೃಂಭಣೆಯ ನೆಪದಲ್ಲಿ ನಮ್ಮ ಕುಟುಂಬನ ನಾವು ಅನಾಥ ಮಾಡಿ ಇನ್ನೆಲ್ಲಿಗೂ ಹೋಗ್ತಾ ಇದ್ದೀವಿ ಅನ್ನುವಂಥ ಅಪಾಯದ ಪರಿಸ್ಥಿತಿ ಇದ್ದರೆ ಅಲ್ಲಿಂದ ಮೊದಲು ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ಬೇಕು. ನಾವು ಬದುಕಿದ್ರೆ ಮುಂದಿನ ದಿನಗಳಲ್ಲಿ ವಿಜೃಂಭಣೆ, ನಾವು ಸತ್ತರೆ ನಮ್ಮ ಕುಟುಂಬಕ್ಕೆ ಶಾಶ್ವತ ಶೋಕ, ಬಿಟ್ಟರೆ ಯಾರಿಗೂ ನಷ್ಟ ಇಲ್ಲ. ಇದನ್ನು ದಯವಿಟ್ಟು ರಾಜ್ಯದ ಜನತೆ ಅರ್ಥ ಮಾಡ್ಕೊಳ್ಬೇಕು. ಇದಾಗಿತ್ತು ಇದುವರೆಗಿನ ಡಿಬೇಟ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಧ್ವನಿ.